ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಸೊ ಇವತ್ತಿನ ಬ್ಲಾಗ್ ಏನಂತಂದು ಆಲ್ರೆಡಿ ಎಲ್ಲರೂ ಗೆಸ್ ಮಾಡಿರ್ತೀರಿ. ಸೊ ನಾನು ನಿಮ್ಮ ಕ್ಯಾಮ್ರಾ ಮುಂದೆ ಕುಂತು ಬ್ಲಾಗ್ ಎಲ್ಲ ಮಾತಾಡಿ ಎಷ್ಟೊಂದು ದಿನ ಆಗೈತಿ. ಸೊ ಇವತ್ತು ಮಾತಾಡಕಂತೀನಿ. ಊರಿಂದ ಬಂದು ಒಟ್ಟು ಬ್ಲಾಗನ ಮಾಡಿಲ್ಲ. ಹೆಚ್ಚು ಕಮ್ಮಿ ಒಂದು 20 ದಿನ ಆಗ ಬಂದೈತಿ ಊರಿಂದ ಬಂದು. ಸೊ ಒಂದೇ ಒಂದು ಬ್ಲಾಗನ್ನು ಮಾಡಿಲ್ಲ. ಸೊ ಅಷ್ಟು ಮೂಡ್ ಅಪ್ಸೆಟ್ ಆಗಿಬಿಟ್ಟೈತಿ ನನಗೆ. ಈ ರೀತಿ ಬೇಜಾರು. ಯಾಕೆ ಬೇಜಾರು ಅಂತಂದು ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಿರ್ತೈತಿ ಬೇಜಾರು ಯಾಕೆ ಅಂತೇಳಿ. ಏನೋ ತಪ್ಪಿಲ್ದನ ಸೊ ಈ ರೀತಿ ಒಬ್ಬರೊಬ್ಬರ ಅನ್ಸ್ಕೊಂಡಂಗೆ ಆಯ್ತಲ್ಲ ಅಂಥೇಳಿ. ಸೊ ಇದಕ್ಕೆಲ್ಲ ದೇವರು ತಕ್ಕ ಉತ್ತರ ಕೊಡ್ತಾನೆ. ಸೊ ನಾವೆಲ್ಲರೂ ಕಾಯಬೇಕು ಅಷ್ಟ. ಒಂದು ಕಡೆ ಬೇಜಾರು, ಇನ್ನೊಂದು ಕಡೆ ಖುಷಿ. ಯಾಕಪ್ಪ ಅಂತಂದ್ರೆ ನನಗಿನ್ಯಾರೋ ಒಬ್ಬರು ಬೈದ್ರ ನನಗೆ, ನನ್ನ ಫ್ಯಾಮಿಲಿಗೆ, ನನ್ನ ಗಂಡಗೆ, ನನ್ನ ಮಕ್ಳಿಗೆ ಶಾಪ ಹಾಕಿದ್ರ, ನನ್ನ ಫ್ಯಾಮಿಲಿಗೆ ಬೈದ್ರ. ಸೊ ಇಷ್ಟೊಂದು ಜನ ನನಗೆ ಸಪೋರ್ಟಿವ್ ಆಗಿ ಬರ್ತೀರಿ ಅಂತೇಳಿ ನಾನು ಮನಸ್ಸಿನಾಗ ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್. ಸೊ ಎಷ್ಟೊಂದು ಜನ ಎಲ್ಲ ತಮ್ಮ ಕಮೆಂಟ್ ಮುಖಾಂತರ ನನಗೆ ಧೈರ್ಯ ತುಂಬಿದ್ರಿ. ಸೊ ನಂದೇನೋ ತಪ್ಪಿಲ್ಲ, ನಿಮ್ದೇನೋ ತಪ್ಪಿಲ್ಲ ಅಕ್ಕ, ಅವಳದೇನೋ ತಪ್ಪು, ಹಾಗೆಲ್ಲ ಅನ್ಬಾರ್ದಿತ್ತು. ಒಬ್ರು ಕಸ್ಟಮರ್ ಜೊತೆ ನಡ್ಕೊಳ್ಳೋ ರೀತಿ ಅಲ್ಲ, ಅದು ಫುಲ್ಲು ರಾಂಗ್ ಆಗಿ ಬಿಹೇವ್ ಮಾಡ್ಯಾಳ ಅದು ಸೋಷಿಯಲ್ ಮೀಡಿಯಾದಾಗ ಅಂತಂದು. ಸ್ವಲ್ಪನೂ ಬುದ್ಧಿ ಇಲ್ಲ ಆಕೆಗೆ. ಸೋಷಿಯಲ್ ಮೀಡಿಯಾದಾಗ ಹೆಂಗಿರಬೇಕು, ಯಾರ ಜೊತೆ ಹೆಂಗೆ ನಡ್ಕೋಬೇಕು. ನಾನು ಜಸ್ಟು ಕಸ್ಟಮರು. ಸೊ ಆಕೆ ಸೆಲ್ಲರು. ಸೊ ಒಬ್ರು ಕಸ್ಟಮರ್ ಜೊತೆ ಯಾವ ರೀತಿ ನಡ್ಕೋಬೇಕು ಅನ್ನೋದು ಬುದ್ಧಿ ಇಲ್ಲ ನೋಡ್ರಿ. ಸೊ ಆಕೆ ಬುದ್ಧಿಗೆಟ್ಟು ಏನೇನೋ ಮಾತಾಡೋಣ ಅಂತಂದು ನಾವು ಆಕೆ ನಂಗೆ ಮಾತಾಡಿ ನಮ್ಮ ಬಾಯಿ ಹೊಲಸಂಕರ ಮಾಡ್ಕೊಂಡಿಲ್ಲ. ನಾನು ಒಬ್ರು ಕಂಟೆಗೆ ಹೋದಕ್ಕೆಲ್ಲ, ಇನ್ನೊಬ್ಬರ ಬಗ್ಗೆ ಹಿಂಗೆ ಕೆಟ್ಟದಾಗಿ ಮಾತಾಡೋದಕ್ಕೆಲ್ಲ, ಒಬ್ಬರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡೋದಕ್ಕೆಲ್ಲ ನಾನಾಯ್ತು, ನನ್ನ ಕೆಲಸ ಆಯ್ತು, ನನ್ನ ಮನೆ ಆಯ್ತು, ನನ್ನ ಮಕ್ಕಳಾಯ್ತು. ಸೊ ಇಷ್ಟ ನಾನು ಜೀವನ ಮಾಡ್ಕೊಂಡು ಬಂದಾಕಿ. ಸೊ ಜಸ್ಟು ನಾನು ನಂದೇನು ಕರ್ಮ ನೋಡ್ರಿ, ಹೋಗಿ ಹಂತಕ್ಕೆ ತಾಕಿ ಸೀರೆ ತೊಗೊಂಡಿನಿ. ಆಕಿನೂ ರೀಸೆಂಟ್ ವೀಡಿಯೋಸ್ ಏನಾರು ನೋಡಿದ್ದೆ ಅಂತಂದ್ರೆ ನಾನು ಸೊ ಖಂಡಿತ ಆಕಿನ ಅಂತಕ್ಕೆ ನಾನು ಸೀರೆ ತೊಗೊತಿರ್ಲಿಲ್ಲ. ಆ್ಯಂಡ್ ನಾನು ಯೂಟ್ಯೂಬರ್ ಆಗಿರೋದ್ರಿಂದ ನನ್ನ ಬ್ಲಾಗ್ನಾಗ ನನ್ನದು ವ್ಲಾಗ್ ಮಾಡ್ಕೊತ ನಾನು ಬ್ಯುಸಿಯಾಗಿರ್ತೀನಿ. ಸೊ ಬೇರೆ ಬ್ಲಾಗ್ಸ್ ಅಷ್ಟು ನೋಡೋಕೆ ನನಗೂ ಟೈಮ್ ಇರೋಂಗಿಲ್ಲ. ಸೊ ನನ್ನ ಜೊತೆ ಜಗಳ ಮಾಡಿದ್ದು ವಿಡಿಯೋಸ್ ಎಲ್ಲ ನೋಡಿಂದ 1-2 ವಿಡಿಯೋಸ್ ನೋಡಿನಲ್ಲ. ಸೊ ಅದ್ರ ಕೆಳಗೆ ಹಂಗೆ 1-2-3 ಹಂಗೆ ಇದೇ ರೀತಿ ಅವ್ರಿವರು ಬೈಕೊಂಡು ವಿಡಿಯೋಸ್ ಬಂದು. ಸೊ ಅವಾಗ ಆ ವಿಡಿಯೋಸ್ ಏನಾರು ನೋಡಿದ್ದೆ ಅಂತಂದ್ರೆ ಖಂಡಿತ ಅಂತ ಕಿತ್ತಾಕ ಸೀರೆನ ತೊಗೊತಿದ್ದಿಲ್ಲ. ಸೊ ಅಂಥವ್ರಿಂದ ದೂರ ಇರೋದನ್ನ ಒಳ್ಳೆಯದು. ಏನು ಮಾಡೋದು ನೋಡ್ರಿ, ತೊಗೊಂಡಿದ್ದನ ಎಲ್ಲ ಅನುಭವ ಆಗೈತಿ. ಎಂತೆಂಥ ಜನ ಇರ್ತಾರಪ್ಪ ಅಂಥೇಳಿ. ಸೊ ನಾನು ಜಸ್ಟ್ ಬರೀ ಸೀರೆ ರಿಟರ್ನ್ ಕೇಳಿದೆ. ನಿಮ್ಮ ದುಡ್ಡು ಎಲ್ಲೈತಿ ನಮ್ಮ ಹತ್ರ ಅಂತಂದೆಲ್ಲ ಹೇಳಿ ವಾಟ್ಸಪ್ನ ಬ್ಲಾಕ್ ಮಾಡಿದ್ರು. ಸೊ ನಾನು ಯೂಟ್ಯೂಬರ್ ಆಗಿರೋದ್ರಿಂದ ಕಾಮನ್ ಆಗಿ ನಾವು ಏನೇ ಶಾಪಿಂಗ್ ಮಾಡಿದ್ರು ನಾನು ಡೈಲಿ ಬ್ಲಾಗ್ ನೋಡ್ಕೊತಿರೋದು ಗೊತ್ತಾಗಿರ್ತೈತಿ. ನಾನು ಏನೇ ತೊಗೊಂಬಂದ್ರು ಯೂಟ್ಯೂಬ್ನಾಗ ಶೇರ್ ಮಾಡಿರ್ತೀನಿ. ಸೊ ನಾನು ಅಂತಲ್ಲ, ಈಗ ಆಕಿನೂ ಆದರೂ ಅಷ್ಟ, ಆಕಿನೂ ಏನೇ ಶಾಪಿಂಗ್ ಮಾಡ್ಕೊಂಬಂದ್ರು ಇದನ್ನು ತೊಗೊಂಡ್ಬಂದೆ ಅಂತ ಅದು ಪ್ರೈಸ್ ಹೇಳ್ತಾಳೆ, ರಿವ್ಯೂ ಕೊಡ್ತಾಳೆ, ಚಲೋ ಐತಿ ಚಲೋ ಇಲ್ಲ ಅಂತೇಳಿ. ಸೊ ಆಕಿನೂ ಕೊಡ್ತಾಳೆ. ಸೊ ಅದನ್ನು ಆಕೆ ಅರ್ಥ ಮಾಡ್ಕೊಂಡಿಲ್ಲ. ಸೊ ಬಾಯಿಗೆ ಬಂದಾಗ ಒಂದು ಹೆಣ್ಮಗಳಿಗೆ ಹೆಂಗೆ ಮಾತಾಡ್ಬಾರೋ, ತಾನೂ ಒಂದು ಹೆಣ್ಣಾಗಿ ಸೊ ಹೆಂಗೆ ಮಾತಾಡಬೇಕು ಅನ್ನೋ ಪ್ರಜ್ಞೆ ಇಲ್ಲ ಆಕೆಗೆ. ಸೊ ಇಬ್ಬರು ಗಂಡ ಹೆಂಡತಿ ಅವರ ಅದಾರ. ಸೊ ಇಬ್ಬರು ಅವರಾಗಿರೋದ್ರಿಂದ ಒಬ್ರೊಬ್ರು ಸ್ವಲ್ಪನೂ ವಿವೇಚನೆ ಅನ್ನೋತನ ಇಲ್ಲ. ಸೊ ಎಷ್ಟು ಚೀಪ್ ಲೆವೆಲ್ಗೆ ಇರ್ದಾರ ಅಂತಂದ್ರೆ ಮಕ್ಕಳಿಗೆ ಶಾಪೋ ಹಾಕೋ ಅಷ್ಟು ಚೀಪ್ ಲೆವೆಲ್ಗೆ, ಅದು ದೇವ್ರ ಮುಂದೆ ಕುಂತು ಕರ್ಪೂರ ಹಚ್ಚೋ ಅಷ್ಟು. ಸೊ ಸಿಕ್ಕಾಪಟ್ಟೆ ಕೋಪ ಬಂದಿದ್ದು ಅದಕ್ಕೊಂದು. ಮತ್ತು ನಮ್ಮ ಮನ್ಯಾಗ ಒಬ್ರು ಹಿರಿಯರು ಅದಾರ, ಅಜ್ಜಿ ಕತ್ತೆ ಎಷ್ಟು ವಯಸ್ಸಾಗೈತಿ ಅಂಥೇಳಿ, ಸಂಸ್ಕಾರ ಅದು ಇದು ಅಂತ ದೊಡ್ಡ ಮಾತು ಹೇಳ್ತಾರೆ ವಿಡಿಯೋ ಒಳಗೆ. ಸೊ ಅಷ್ಟು ದೊಡ್ಡ ಮಾತು ಹೇಳಿ ಅದ್ರ ಮುಂದನ ನೆಕ್ಸ್ಟ್ ಹಿರಿಯರಿಗೆ ಕತೆ ಎಷ್ಟು ವಯಸ್ಸಾಗೈತಿ ಅಂತೇಳಿ. ಸೊ ಇದ್ರಾಗನ ಎಲ್ಲ ತಿಳಿತೈತಿ ಅವ್ರ ಸಂಸ್ಕಾರ ಎಲ್ಲ ಎಂಥದ್ದು ಅಂಥೇಳಿ. ನೋಡ್ತಿರೋ ಅಂಥ ವ್ಯೂವರ್ಸು ಎಲ್ಲರಿಗೂ ಗೊತ್ತಾಗೈತಿ. ಆ್ಯಂಡ್ ಸಾಕಷ್ಟು ಯೂಟ್ಯೂಬರ್ಸ್ ಅಂತೂ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿ ನನ್ನ ಪರವಾಗಿ ವಿಡಿಯೋಸ್ ಮಾಡಿರಿ. ನ್ಯಾಯದ ಪರವಾಗಿ, ನನ್ನ ಪರವಾಗಂತ ಹೇಳೋದಕ್ಕಿಂತ ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ, ಎಲ್ಲಿ ನ್ಯಾಯ ಐತಿ ಎಲ್ಲಿ ಅನ್ಯಾಯ ಐತಿ ಅಂತೇಳಿ ಸೊ ನೋಡೋರ್ಗೂ ಗೊತ್ತೈತಿ. ಸೊ ನ್ಯಾಯದ ಪರವಾಗಿ ನಿಂತು ಸುಮಾರು ಯೂಟ್ಯೂಬರ್ಸು ವಾಯ್ಸ್ ರೈಸ್ ಮಾಡಿರಿ ಇದ್ರ ವಿರುದ್ಧ. ಸೋಷಿಯಲ್ ಮೀಡಿಯಾದಾಗೆಲ್ಲ ಈ ರೀತಿ ಬೈಯೋದು ತಪ್ಪು ಅಂಥೇಳಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಯಾರೆಲ್ಲ ನನ್ನ ಪರವಾಗಿ ವಾಯ್ಸ್ ರೈಸ್ ಮಾಡಿರಿ ಇದ್ರ ವಿರುದ್ಧ ಅಂತಂದು. ಸೊ ತಪ್ಪಾಯಿತು ಅಂತಂದು ಕ್ಷಮೆ ಕೇಳಲೇಬೇಕು. ಬೈದಿರೋ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಲೇಬೇಕು ಅಂಥೇಳಿ. ಸೊ ಎಷ್ಟೊಂದು ಜನ ಸಪೋರ್ಟ್ ಮಾಡೋಕ್ಕಂತೀರಿ, ಡೈಲಿ ವಿಡಿಯೋ ಹಾಕಕ್ಕಂತೀರಿ. ಹೆಚ್ಚು ಕಡಿಮೆ ಏನಿಲ್ಲ ಅಂದ್ರೆ ಒಂದು 60 ವಿಡಿಯೋಸ್ ಅದಾವ. ಏನು ಮಾಡ್ಯಾವ, ಸೊ ನನಗೆ ಆದಷ್ಟು ಎಲ್ಲ ವೀಡಿಯೋಸು ಲಿಂಕ್ ನಾನು ಹಾಕೋದಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ, ಚೆಕ್ ಮಾಡಿರಿ. ಸೊ ಎಲ್ಲರೂ ಎಲ್ಲೋ ಒಂದು 2-3 ಕಮೆಂಟ್ ಅಷ್ಟು ಆಕಿನ ಪರವಾಗಿ ಅದಾವು. ಆಕಿನಂತರ ಇರ್ತಾರೆ ನೋಡ್ರಿ. ಸೊ ಅಂಥವು. ಸೊ ಅವ್ರಿಗೂ ವ್ಯೂವರ್ಸ್ ಸರಿಯಾಗನ ಉತ್ತರ ಕೊಟ್ಟಿರಿ. ನಾನು ಉತ್ತರ ಕೊಡೋದಕ್ಕಿಂತ ನೀವೇ ಸರಿಯಾಗಿ ಉತ್ತರ ಕೊಟ್ಟಿರಿ. ಆ್ಯಕ್ಚುಲಿ ನನಗೆ ಹಿಂಗೆ ಜಗಳ ಮಾಡೋದು ನಂಗೆ ಅಷ್ಟು ಇಷ್ಟನೂ ಆಗಂಗಿಲ್ಲ.
ಸೊ ಯಾರೆಲ್ಲ ನನ್ನ ಪರವಾಗಿ ಯೂಟ್ಯೂಬ್ನಾಗ ವಿಡಿಯೋ ಮಾಡಿ ಹಾಕಿ ವಾಯ್ಸ್ ರೇಸ್ ಮಾಡಿರಿ. ಸೊ ಪ್ರತಿಯೊಬ್ಬರು ವಿಡಿಯೋಸ್ ಆಲ್ಮೋಸ್ಟ್ ನೋಡಿನಿ. ಎಲ್ಲರೂ ಒಬ್ಬೊಬ್ರದ್ದು ವಿಡಿಯೋಸ್ ಮಿಸ್ ಆಗಿದ್ರೆ ಬೇಜಾರು ಮಾಡ್ಕೋಬೇಡ್ರಿ ದಯವಿಟ್ಟು. ಅಷ್ಟು ಜನ ಯೂಟ್ಯೂಬರ್ಸ್ ವಾಯ್ಸ್ ರೇಸ್ ಮಾಡೋಕ್ಕೆ ಮೇನ್ ರೀಸನ್ ಏನಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದ ರಗಡ್ ತೋರಿಸ್ರಿ ಅಂತ ಅಂದಾಳ. ಸಮಯ ಮುಗೀತು, ಎಲ್ಲ ಕಂಪ್ಲೇಂಟ್ ಕೊಟ್ಟಿನಿ, ಎಲ್ಲ ಸ್ಟೇಷನ್ ಬಂದು ಅನ್ಭವಿಸ್ರಿ, ನಿಮ್ಮ ಉತ್ತರ ಕರ್ನಾಟಕ ರಗಡ್ ಏನೋ ತೋರಿಸ್ರಿ ಅಂತಂದು ಹೇಳ ಒಂದು ವಿಡಿಯೋದಾಗ. ಸೊ ಅದಕ್ಕೆ ಎಲ್ಲರೂ ನಮ್ಮ ಕಡೆ ಇರುವಂಥ ಎಲ್ಲ ಯೂಟ್ಯೂಬರ್ಸು ಉತ್ತರ ಕರ್ನಾಟಕದ ಯೂಟ್ಯೂಬರ್ಸ್ ಎಲ್ಲರೂ ರೊಚ್ಚಿಗೆದ್ದು ವಿಡಿಯೋ ಮಾಡ್ಯಾರ. ಸೊ ಕರೆಕ್ಟಾಗಿ ಉತ್ತರನ ಕೊಡಕ್ಕಂತಾರ. ನಮ್ಮ ಉತ್ತರ ಕರ್ನಾಟಕದ ಸವಾಸಕ್ಕೆ ಬರೋ ಅಷ್ಟೊಂದು ಹೆಚ್ಕೊಂಡಾಳ ನೋಡ್ರಿ ಆಕಿ. ಒಂದು ಸೀರೆ ವಿಷಯ ಹೋಗಿ ಉತ್ತರ ಕರ್ನಾಟಕದ ರಗಡ್ ಅಲ್ಲಿವರೆಗೂ ಹೋಗೈತಿದ್ದು. ಒಂದೇದ್ದು ನನ್ನ ಮಕ್ಳ ವಿಷಯಕ್ಕೆ ಬಂದ್ಲು, ನನ್ನ ಫ್ಯಾಮಿಲಿ ವಿಷಯ, ನನ್ನ ಗಂಡಗೆ ಬೈದಾಳ ಕನೋ ಗಿನೋ ಅಂತಂದು ನನಗೂ ಹೆಂಗೆ ಬೇಕು ಹಂಗೆ ಎಷ್ಟು ವಲ್ಗರ್ ಲ್ಯಾಂಗ್ವೇಜ್ದಾಗ ಬೈದಾಳ ಅಂತಂದ್ರೆ ನನ್ನ ಜನ್ಮದಾಗ ಇಲ್ಲಿವರೆಗೂ ನನಗೆ ಯಾರೋ ಅಷ್ಟು ಕೆಟ್ಟ ಪದಗಳಲ್ಲಿ ಬೈದಿಲ್ಲ. ಆ್ಯಂಡ್ ಅಂಥ ಪದಗಳನ್ನ ಕೇಳೂ ಇಲ್ಲ. ಹೇಳ್ಬೇಕು ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಕಡೆನೂ ಅದಕ್ಕಿಂತ ಅಪ್ಪರಂತ ವಲ್ಗರ್ ಲ್ಯಾಂಗ್ವೇಜ್ ಅದ ಬಿಡ್ರಿ. ಬಟ್ ಅದು ಎದುರಿಗೆ ಹಿಂಗೆ ಜಗಳ ಮಾಡೋದು ಅಂತಂದ್ರೆ ಅದು ಬೇರೆ. ಇದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮು. ಎಂತೆಂಥ ಎಲ್ಲರೂ ಪ್ರತಿಯೊಬ್ಬರು ನೋಡ್ತಿರ್ತಾರೆ, ಒಂದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು. ಅದು ಎಷ್ಟು ರಾಂಗ್ ಅಂತಂದ್ರೆ ಕಾನೂನನ್ನ ಕೈಗೆ ತೊಗೊಂಡಾಳಕ್ಕೆ ಹೇಳ್ಬೇಕು ಅಂತಂದ್ರೆ ಭಾಳ ದೊಡ್ಡ ತಪ್ಪು ಮಾಡ್ಯಾಳ. ಇದಕ್ಕೆ ಅನುಭವಿಸ್ತಾಳಾಕಿ. ನನ್ನ ಜೀವನದಾಗ ನನ್ನ ಲೈಫ್ ಲಾಂಗ್ ಕೊರಗುವಂಥ ಮಾತುಗಳು. ಒಂದು ತಪ್ಪಾಯಿತು ಅಂತಂದು ಸಾರಿ ಕೇಳಕ್ಕೆ ಎಷ್ಟಿರ್ಬೇಕು ನೋಡ್ರಿ. ಅಷ್ಟೆಲ್ಲ ಬೈಯಕ್ಕೆ ಬಾಯಿ ಇರ್ತೈತಿ. ತಪ್ಪಾಯಿತು ಹಿಂಗೆಲ್ಲ ಅನ್ಬಾರ್ದಿತ್ತು ಅಂಥೇಳಿ ಅನ್ನೋದಕ್ಕೆ ಬಾಯಿ ಇಲ್ಲಕ್ಕಿಗೆ ಈಗೋ ಅಡ್ಡು ಬರೋಕಂತೈತಿ. ಸೊ ಇರಲಿ, ಒಂದು ಹೆಣ್ಮಗಳಿಗೆ ಸೋಷಿಯಲ್ ಮೀಡಿಯಾದಾಗ ಆ ಥರ ಎಲ್ಲ ಒಂದು ಸೀರೆ ವಿಷಯ ಆಫ್ಟರ್ ಆಲ್ ಒಂದು 1,000 ರೂಪಾಯಿ ಸೀರೆ ಅಂತಂದು ಹೇಳ್ತಾರೆ. ಆ ಸೀರೆ ಬಂದು ಆ್ಯಕ್ಚುಲಿ 1,500 ರೂಪಾಯಿ. ಅವ್ರಿಗೆ ದುಡ್ಡಿನ ವ್ಯಾಲ್ಯೂನೂ ಗೊತ್ತಿಲ್ಲ. 1,500 ರೂಪಾಯಿ ಸೀರೆ ಹೋಗಿ 1,000 ರೂಪಾಯಿ ಅಂತಂದು ಹೇಳ್ಯಾರ. ಆಫ್ಟರ್ ಆಲ್ 1,000 ರೂಪಾಯಿ ಸೀರೆನ ಅಲ್ಲ. ನಾನು ಸೀರೆ ರಿಟರ್ನ್ ಕೇಳಿದಾಗ ತೊಗೊಂಡ್ಬಿಡ್ಬೇಕಿತ್ತು. ಇಷ್ಟ್ಯಾಕೆ ರಗಳೆ ಮಾಡ್ಕೋಬೇಕಾಗಿತ್ತು? ನಿಮ್ಮ ದುಡ್ಡು ನಮ್ಮಂತಕ್ಕೆ ಎಲ್ಲೈತಿ, ನಮ್ಮ ಹತ್ರ ಎಲ್ಲೈತಿ ಅಂತಂದು ಯಾಕೆ ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೋಬೇಕಾಗಿತ್ತು? ಮೇನ್ ನನಗೆ ಫಸ್ಟ್ ಪಾಯಿಂಟ್ ನನಗೆ ಅಲ್ಲಿಂದನೇ ಸಿಟ್ಟು ಬಂದಿದ್ದು ಹೇಳ್ಬೇಕು ಅಂತಂದ್ರೆ, ನಿಮ್ಮ ದುಡ್ಡು ನಮ್ಮ ತಾಕೆ ಎಲ್ಲೈತಿ ಅಂತಂದು ಕೇಳಿ ನಾನು ಸೀರೆ ರಿಟರ್ನ್ ತಗೋರಿ, ನನಗೆ ಸೀರೆ ಲೆಂತ್ ಕಡಿಮೆ ಆಗುತ್ತಾ, ಇದು ನನಗೆ ಆಗವಲ್ದು ಅಂತಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡ್ರೆ ನಿಮ್ಮ ದುಡ್ಡು ನಮ್ಮ ಹತ್ರ ಎಲ್ಲೈತಿ ಅಂತಂದು ಆ ಮಾತೇನಂದ್ರೆ ನನಗೆ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು, ಸಿಟ್ಟು ಬಂದಿದ್ದು. ನಾನು ದುಡ್ಡು ಹಾಕ್ಲಾರ್ದನ ಇವರು ಸೀರೆ ಅಲ್ಲಿಂದ ಇಲ್ಲಿ ಕಳಿಸಿದ್ರ ಅಂಥೇಳಿ ಹೇಳಬೇಕು ಅಂತಂದ್ರೆ ಅವ್ರ ಮ್ಯಾಗ ಒಂದು ಟ್ರಸ್ಟ್ ಇಟ್ಕೊಂಡು ಅಡ್ವಾನ್ಸ್ ಪೇ ಮಾಡಿರ್ತೀವಿ. ಮತ್ತು ಫುಲ್ ಅಮೌಂಟು ಅರ್ಧ ಅಮೌಂಟನ್ನು ಕಟ್ಟಿಸ್ಕೊಂಡಿರಂಗಿಲ್ಲ, ಕ್ಯಾಶ್ ಆನ್ ಡೆಲಿವರಿನೂ ಇರೋಂಗಿಲ್ಲ, ಆನ್ಲೈನ್ ಪೇಮೆಂಟ್ ಮಾಡಿಸ್ಕೊತಾರ. ಟ್ರಸ್ಟ್ ಇಟ್ಕೊಂಡ ಪೇಮೆಂಟ್ ಮಾಡ್ತೀವಿ ಅಲ್ರಿ ನಾವು. ಅಷ್ಟು ಬುದ್ಧಿ ಇಲ್ಲ ಅವ್ರಿಗೆ, ಬರೀ ದುಡ್ಡು ಅಷ್ಟೇ ಮುಖ್ಯ. ನಾನು ಅವ್ರನ್ನ ಟಿಕ್ಟಾಕಿಂದ ನೋಡ್ಕೊತ ಬಂದೀನಿ. ಇವರು ಒಬ್ರು ಯೂಟ್ಯೂಬರ್ ಅದಾರಲ್ಲ, ಬೇರೆಯವ್ರ ತಕ್ಕ ಏನು ತೊಗೊಳೋದು, ಇವ್ರ ತಕ್ಕ ತೊಗೊಳೋ, ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡೋಣ ಅಂತ ಈ ಉದ್ದೇಶಕ್ಕೆ ತೊಗೊಂಡ್ರೆ ಸರಿಯಾಗಿ ಪಾಠನ ಕಲಿಸಿದ್ ಬಿಡ್ರಿ ಜೀವನದಾಗ. ಸೊ ಯಾರನ್ನೂ ಅಷ್ಟೊಂದು ಇನ್ನೊಬ್ರಿಗೆ ಸಪೋರ್ಟ್ ಮಾಡಕ್ಕೆ ಹೋಗ್ಬಾರ್ದು ಅಂತ ತಕ್ಕ ಪಾಠನ ಕಲಿಸಿದ್ರಿ. ಸೊ ನನಗೂ ಇದೊಂದು ಜೀವನದಾಗ ಒಂದು ಪಾಠ ಆದಂಗಾಯ್ತು. ಸೊ ನಾನು ಕಲ್ತಂಗಾಯ್ತು. ಎಂತೆಂಥ ಜನ ಇರ್ತಾರ ಈ ಜಗತ್ನ್ಯಾಗ ಅಂತೇಳಿ ನಾನು ಸ್ವಲ್ಪ ತಿಳ್ಕೊಂಡಂಗಾಯ್ತು. ದೇವ್ರನ್ನೇ ಪಕ್ಕ ಉತ್ತರ ಕೊಡ್ತಾನೆ. ಕರ್ಮ ಅನ್ನೋದು 1 ದಿನದ್ದು 2 ದಿನದ್ದಲ್ಲ. ಸೊ ಜೀವನ ಇನ್ನೂ ಭಾಳ ದೊಡ್ಡದೈತಿ. ಜೀವನ ಇಷ್ಟ ಐತೆ ಅಂತ ಅಂದ್ಕೊಂಡ್ಬಿಟ್ಟಾಳೆ ಏನಕ್ಕಿ. ಇವತ್ತು ಮಾಡಿದ್ದು ತಪ್ಪಿಗೆ ನಾಳೆಗಿನ ಶಿಕ್ಷೆ ಆಗಿಬಿಡ್ತೈತಿ ಅಂತೇಳಿ ಯೂಟ್ಯೂಬ್ನಾಗ ಮತ್ತೆ ಹೇಳ್ತಾಳೆ. ಕರ್ಮ ರಿಟರ್ನ್ ಆಗೈತಿ, ಯೂಟ್ಯೂಬ್ನಾಗ ತೋರಿಸ್ಕೊಂತಲ್ಲ ವಿಡಿಯೋದಾಗ ಅಂತಂದು. ಕರ್ಮ ರಿಟರ್ನ್ ಆಗೈತೆ ನೋಡ್ರಿ. ಕರ್ಮ ರಿಟರ್ನ್ ಆಗೈತೆ ನೋಡ್ರಿ. ಏನು ಮಾತಾಡ್ತಾಳೋ ಬುದ್ಧಿ ಅಂಕರ್ ಗಂಡ ಅಂತಿ ಇಬ್ರಿಗೂ ಇಲ್ಲ ಬಿಡ್ರಿ. ಮಾತನ್ಯಾಗ ಅಂಕರ ಹಿಡಿತಾನ ಇಲ್ಲ, ಹೆಂಗೆ ಬೇಕು ಹಂಗೆ ಮಾತಾಡ್ತಾರೆ. ಅವ್ರ ವ್ಲಾಗ್ನಾಗ ಅಬ್ಸರ್ವ್ ಮಾಡಿರಿ. ಮಾತನ್ಯಾಗ ಪ್ರತಿಯೊಂದು ವಿಡಿಯೋನೂ ನೋಡ್ತಿರಲ್ಲ, ಅವರು ಪ್ರತಿಯೊಂದು ಮಾತನ್ನೂ ಸ್ವಲ್ಪ ಅಬ್ಸರ್ವ್ ಮಾಡಿರಿ, ನೆನಪಿಟ್ಕೋರಿ. ಯಾಕಂತಂದ್ರೆ ಒಂದು ವಿಡಿಯೋದಾಗ ಅವಳೇನು ದೊಡ್ಡ ಯೂಟ್ಯೂಬರ್ ಏನಲ್ಲ, ಚಿಕ್ಕ ಯೂಟ್ಯೂಬರ್ ಅಂತ ಅಂದಾಳ. ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಈಗ ಒಂದು 2-3 ದಿನದ ಹಿಂದೆ ನಾ ಇಲ್ಲ ಅಂದಿನಿ ಎಲ್ಲ ಅವರ ಹುಟ್ಟಿಸ್ಕೊಂಡು ಅನ್ನಕ್ಕಂತಾರ ಅಂತ ಅಂದಾಳ. ಮತ್ತು ಉತ್ತರ ಕರ್ನಾಟಕ ರಗಡ್ ತೋರಿಸ್ರಿ ಅಂತ ಅಂದಾಳ. ಸೊ ಇವೆಲ್ಲ ಮಾತುಗಳನ್ನ ನಾ ಅಂದಿಲ್ಲ, ಎಲ್ಲರೂ ಹುಟ್ಟಿಸ್ಕೊಂಡಕ್ಕಂತಾರ ಅಂತಂದು. ಸೊ ಇದ್ರಾಗ ನಾ ಗೊತ್ತಾಗತ್ತಾ ಆ ವಿಡಿಯೋದಾಗ ಏನು ವಲ್ಗರ್ ಲ್ಯಾಂಗ್ವೇಜ್ ಏನು ಯೂಸ್ ಮಾಡಿ ಬೈದು ಏನು ಫುಲ್ಲು ಅವಾಜ್ ಹಾಕಿದ್ದು ರೌಡಿಸಮ್ ರೀತಿ ಏನು ವಿಡಿಯೋ ಹಾಕ್ಯಾಳಲ್ಲ, ಆ ವಿಡಿಯೋದಾಗ ಒಂದು ಸೀರೆ ಮ್ಯಾಟ್ರ್ ಏನಾದರೂ ಒಂದು ಸ್ವಲ್ಪನಾದ್ರೂ ತೆಗ್ದಾಳೇನ್ರಿ? ನಾವೆಲ್ಲಿ ಸಾಮಾನ್ಯ ಅದರಂತ ನಾವೇನಂದಿರಿ, ನಾವೆಲ್ಲಿ ದೊಡ್ಡ ಮನುಷ್ಯರು ಅಂತ ನಾವೇನಂದಿವಿ, ನಾವೇನು ಕೋಟಿ ಕೊಳ ಎಲ್ಲಿ ಕೊಚ್ಕೊಂಡಿವಿ ಅಂತಂದು ಈ ಥರ ಇಷ್ಟು ಶಬ್ದ ಬಿಟ್ಟು ಆ ವಿಡಿಯೋದಾಗ ಸೀರೆ ವಿಷಯನ ತೆಗ್ದಿಲ್ಲ. ಮೇನ್ ನನಗಾಕಿಗೆ ಬಂದಿರೋದು ಸೀರೆ ವಿಷಯ ಒಂದು ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಮಾತಾಡೋಣ. ಯಾಕಂತಂದ್ರೆ ಸೀರೆ ವಿಷಯದೊಳಗೆ ಹಾಕಿದ್ದು ತಪ್ಪೈತಿ. ಸೊ ಹಾಗಾಗಿ ಆ ಸೀರೆ ವಿಷಯನ ತೆಗಿಯಂಗನ ಇಲ್ಲಕ್ಕಿ. ಸಾಮಾನ್ಯದವರಲ್ಲ ಅಂತ ಅದು ಒಂದು ಪಾಯಿಂಟ್ ಇಟ್ಕೊಂಡನ ಅಷ್ಟು ಬೈದಾಳ. ನಾನು 1,500 ರೂಪಾಯಿ ಕೊಟ್ಟು ಸೀರೆ ತೊಗೊಂಡಿನ, ಅದಕ್ಕೆ ಅವರು ನಿಮ್ಮ ದುಡ್ಡು ನಮ್ಮ ತಾಕೆ ಎಲ್ಲೈತಿ ಅಂತಂದು ಹೇಳಿ ಬ್ಲಾಕ್ ಮಾಡಿದ್ರು.
ಇಲ್ಲಿ ನನಗೆ ಸಿಟ್ಟು ಬರಬೇಡ. ಸಾಮಾನ್ಯದವ್ರಲ್ಲ ಅಂತಂದು ಅಂದಾರ ವಿಡಿಯೋ ಡಿಲೀಟ್ ಮಾಡಿಸುವಾಗ ಆ ಸೀರೆ ರಿವ್ಯೂ ಏನು ವಿಡಿಯೋ ಏನು ಹಾಕಿದ್ನಲ್ಲ ಯೂಟ್ಯೂಬ್ಗೆ, ಆ ವಿಡಿಯೋ ಡಿಲೀಟ್ ಮಾಡಿಸ್ಬೇಕಾದ್ರೆ ತಕ್ಷಣಕ್ಕೆ ವಿಡಿಯೋ ಬೇಗ ಡಿಲೀಟ್ ಮಾಡಲಿ ಅನ್ನೋ ರೀಸನ್ಗೆ ನಾವು ಸಾಮಾನ್ಯದವ್ರಲ್ಲ, ನಾವು ಬಿಸ್ನೆಸ್ ಮಾಡೋರು ಬೇಗ ಡಿಲೀಟ್ ಮಾಡಿ ನಾವು ದೊಡ್ಡ ಮನಸ್ಸು ಹಂಗೆ ಹಿಂಗೆ ಅಂತ ಅಂದಾರ. ಅಂದ್ಬಿಟ್ಟು ಅಂದಿಲ್ಲ ಅಂತ ಅಂದ್ಬಿಟ್ಟು ಅದನ್ನ ಅಷ್ಟು ವಾದ ಮಾಡಿಕೊಂಡು ಅಷ್ಟೆಲ್ಲ ಸೋಷಿಯಲ್ ಮೀಡಿಯಾದಾಗ ಒಂದು ಹೆಣ್ಮಗಳಿಗೆ ಏನು ಅನ್ಬಾರ್ದು ಮಾತುಗಳೆಲ್ಲ ಅನ್ಬಾರ್ದು ಅಂಥ ಮಾತುಗಳೆಲ್ಲ ಅಂದ್ಬಿಟ್ಟಾರ. ಅವ್ರ ಹಸ್ಬೆಂಡ್ ಅವ್ರು ನೋಡ್ರಿ, ಅವ್ರಿಗೆ ಆಕಿನ ಗಂಡಗೆ ನಾನು ಫೋನ್ ಕಾಲ್ನಾಗ ಅಣ್ಣ ಅಂತೇಳಿ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡೀನಿ. ಅವ ಅಣ್ಣ ಹೋಗಿ ನನಗೆ ಅವಳು ಇವಳು ಅಂತಂದು ಮಾತಾಡಿದ. ನನಗೆ ಅದು ಇನ್ನೂ ಹರ್ಟ್ ಆಯಿತು. ಒಂದು ಹೆಣ್ಮಗಳಿಗೆ ಹೆಂಗೆ ಮಾತಾಡಬೇಕು ಅನ್ನೋದು ಒಂದು ಇದಿಲ್ವಲ್ಲ. ಏನು ಇವರು ಎಂಥ ಯೂಟ್ಯೂಬರ್, ಇವ್ರು ಯಾವ ಸೀಮೆ ದೊಡ್ಡ ಯೂಟ್ಯೂಬರ್ ಅಂತ ನನಗೆ ಅನ್ನಿಸ್ತು. ಇವರು ದೊಡ್ಡ ಯೂಟ್ಯೂಬರ್ ಅನ್ನೋಕ್ಕೆ ಲಾಯಕ ಇಲ್ಲ ಬಿಡ್ರಿ. ಏನೋ ಯೂಟ್ಯೂಬ್ ಮಾಡ್ತಾರೆ, ಏನೋ ಚಾನಲ್ ತೆಗೆದ್ರೆ ಬರೀ ಇವ್ರಿಗೆ ಬರೀ ಉಗಿವನ ಅದಾವು. ಮತ್ತು ನನಗೆ ಹೇಳ್ತಾರೆ ಯೂಟ್ಯೂಬ್ನಾಗ ಒಂದು ಒಳ್ಳೆ ಸಂದೇಶ ಕೊಡು, ಕೆಟ್ಟ ಸಂದೇಶ ಕೊಡೋದಲ್ಲ ಅಂತೇಳಿ. ನನ್ನ ಯೂಟ್ಯೂಬ್ನಾಗ ಹೋಗಿ ಚೆಕ್ ಮಾಡ್ರಿ, ನೋಡ್ರಿ. ನಿಮ್ಮಂಗ ನಾನು ಇನ್ನೊಬ್ರಿಗೆ ಇವ್ರಿಗೆ ಉಗಿವು ವಿಡಿಯೋಗಳು ಅದಾವನ ಹೋಗಿ ಚೆಕ್ ಮಾಡ್ರಿ. ನನ್ನ ವಿಡಿಯೋದಾಗ ಒಂದು ಎಂಟರ್ಟೈನ್ಮೆಂಟ್ ಇರ್ತೈತಿ, ಒಂದು ಏನಾದ್ರು ಹಿಂಗೆ ರೆಸಿಪೀಸು ಇನ್ನೊಬ್ರಿಗೆ ಯೂಸ್ಫುಲ್ ಆಗುವಂಥ ವಿಡಿಯೋಗಳು ಇರ್ತಾವೆ. ಇಷ್ಟು ಬಿಟ್ರೆ ನಿಮ್ಮಂಗ ಅವ್ರ ಜೊತೆ ಜಗಳ ಮಾಡೋದು ಹೆಂಗ, ಬೈಗಳ ಬೈಯೋದು ಹೆಂಗ. ಸೊ ನಿನ್ನಂಗ ನಾನು ಕಂಟೆಂಟ್ ಕೊಟ್ಟಿಲ್ಲ. ಆಕಿನ ಚಾನಲ್ದಾಗ ಬರೀ ಇಂಥವ ಕಂಟೆಂಟ್. ಇವ್ರಿಗೆ ಬೈಯು, ಇವ್ರಿಗೆ ಹೆಂಗೆ ಬೈಯೋದು, ಹೆಂಗೆ ಜಗಳ ತಕ್ಕೊನೋದು, ಅವ್ರಿಗೆ ಹೆಂಗೆ. ಆದ್ರೆ ಬೇರೆ ಕಮೆಂಟ್ಗಳು ನೋಡ್ಬೇಕು. ಅವರು ಕಮೆಂಟ್ನಾಗ ಅಕ್ಕ ನಿನ್ನಂಗೆ ಇದ್ರು ನಿನ್ನಂಗೆ ಇರ್ಬೇಕಕ್ಕ, ನಿಮ್ಮಷ್ಟು ಧೈರ್ಯಶಾಲಿಯಾಗಿರ್ಬೇಕು. ನಮ್ಮ ಮನ್ಯಾಗ ನಮ್ಮ ಅತ್ತಿ, ನಮ್ಮ ಮಾವ, ನಾದ್ನಿ ಎಲ್ಲ ನನಗೆ ಕಿರ್ಕೊಳ ಕೊಡಕ್ಕಂತಾರ ಅಂತ ಕಮೆಂಟ್ ಬೇರೆ. ಇಂಥವ್ರಿಂದ ಇನ್ನೊಬ್ರು ಹಾಳಾಗಕ್ಕಂತಾರ. ನೋಡ್ತಿರೋಂಥ ವ್ಯೂವರ್ಸ್ನ ಹಾಳಾಗಕ್ಕಂತಾರ. ಇಂಥವ್ರು ತಾನು ಕೊಡಕ್ಕಂತಿರೋದು ಕೆಟ್ಟ ಸಂದೇಶ ಯೂಟ್ಯೂಬ್ನಾಗ. ಮತ್ತು ನನಗೆ ಬಂದು ಹೇಳ್ತಾಳೆ ಒಳ್ಳೆ ಸಂದೇಶ ಕೊಡು ಅಂತೇಳಿ. ಹೋಗಿ ಸರಿಯಾಗಿ ಕಣ್ಣು ಬಿಟ್ಟು ಸರಿಯಾಗಿ ನನ್ನ ಬ್ಲಾಗ್ಸ್ನ ನೋಡು. 1 ವಿಡಿಯೋ 2 ವಿಡಿಯೋ ನಿನ್ನಂಗೆ ನಾನು ಕಚಡ ವಿಡಿಯೋಗಳು ಮಾಡಕ್ಕಂತಿಲ್ಲ. ಇಲ್ಲಿ ಒಳ್ಳೆ ಸಂದೇಶ ಕೊಡಕ್ಕಂತೀನಿ, ಒಂದು ಎಂಟರ್ಟೈನ್ಮೆಂಟ್, ಕಾಮಿಡಿ. ಸೊ ಒಂದು ಫ್ಯಾಮಿಲಿ ಅಂದ್ರೆ ಹೆಂಗಿರಬೇಕು, ಒಂದು ಜಾಯಿಂಟ್ ಫ್ಯಾಮಿಲಿ, ಕೂಡು ಕುಟುಂಬ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ನನ್ನ ಚಾನಲ್ದಾಗ ನೀವು ನೋಡ್ಬೋದು. ಇದುವರೆಗೂ ನನಗೆ ಇಲ್ಲಿವರೆಗೂ ಯಾರೂ ಒಬ್ರು ಬ್ಯಾಡ್ ಕಮೆಂಟ್ ಹಾಕಿಲ್ಲ. ಹೇಳಬೇಕು ಅಂತಂದ್ರೆ ಹೇಳ್ಬೇಕು ಅಂತಂದ್ರೆ ಹಿಂಗೆಲ್ಲ ಆಗಿತ್ತು, ಒಳ್ಳೇದನ ಆಯಿತು. ದೇವ್ರ ಇಚ್ಛೆ ಇತ್ತು ಅಂತ ಅನ್ಸುತ್ತೆ. ಆಕಿನ ಮಾನ ಮರ್ಯಾದೆ ಆಕಿನ ತಕ್ಕೊಳ್ಳಿ ಅಂತಂದು ತಾನು ವಿಡಿಯೋ ಮಾಡಿ ನೋಡ್ತಿರೋಂಥ ವ್ಯೂವರ್ಸು ಆಕಿನ ವ್ಯಕ್ತಿತ್ವ ಎಂಥದ್ದು ಅಂತೇಳಿ ಅರ್ಥ ಮಾಡ್ಕೊಳಂಗಾತು. ಸೊ ನನಗೂ ಇಲ್ಲಿ ಒಳ್ಳೆಯ ಒಪಿನಿಯನ್ ಬಂತು ಹೊರತು ನನ್ನ ಬಗ್ಗೆ ಇಲ್ಲಿವರೆಗೂ ಬ್ಯಾಡ್ ಒಪಿನಿಯನ್ ಬಂದಿಲ್ಲ. ಆಕಿನ ಪರವಾಗಿ ಒಬ್ರು ಇಬ್ರೇನೋ ವಿಡಿಯೋ ಮಾಡಿ ಹಾಕ್ಯಾರ. ಸೊ ಅದ್ರಾಗೂ ಹಾಗೆಲ್ಲ ಮಾತಾಡಬಾರ್ದಾಗಿತ್ತು. ಅವರು ಮಾತಾಡ್ಬಿಟ್ಟಾರ. ಏನೋ ಕೆಟ್ಟ ಟೈಮು ಅನ್ಬಾರ್ದಿತ್ತು ಅಂದ್ಬಿಟ್ರ ಅಂತಂದು ನನ್ನ ಪರವಾಗಿನ ಮಾತಾಡ್ಯಾರ ಹೊರತು. ಸೊ ಅಕ್ಕಿನ ಕಡೆಗೆ ಆಕಿನ ಫ್ರೆಂಡ್ಸು ಹಿಂಗಾಗಿರೋದ್ರಿಂದ ಅಕ್ಕಿಗೆ ಸ್ವಲ್ಪ ಸಪೋರ್ಟ್ ಕೊಟ್ಟು ಮಾತಾಡ್ಯಾರ. ಒಂದೆರಡು ವಿಡಿಯೋ ಅದಾವು. ಆದ್ರೆ ನನಗೊಂದು ಹೆಚ್ಚು ಕಡಿಮೆ ಏನಿಲ್ಲ ಒಂದು 20 ಯೂಟ್ಯೂಬರ್ಸ್ ನಂಗೆ ಸಪೋರ್ಟಿವ್ ಆಗಿ ವಿಡಿಯೋಸ್ ಮಾಡ್ಯಾರ. ಸೊ ಯಾಕಂತಂದ್ರೆ ಆಕಿ ಮಾಡಿರೋದು ಅನ್ಯಾಯ. ಮಕ್ಳಿಗೆ ಶಾಪ ಹಾಕ್ಯಾಳ. ಮೇನ್ ಎಲ್ಲರಿಗೂ ಅದ ಸಿಟ್ಟು ಬಂದಿರೋದು. ಮಕ್ಕಳು ಅಂದ್ರೆ ದೇವ್ರಿದ್ದಂಗೆ. ದೇವ್ರಿಗೆನ ಹೋಗಿ ದೇವ್ರ ಮುಂದೆ ಕುಂತು ಕರ್ಪೂರ ಹಚ್ಚಿ ಅಂತಂದ್ರೆ ನೀ ಎಂಥ ಏನು ಮಾಡವಯ್ಯವ, ಎಂಥ ತಾಯಿ ಅಂತಂದು ಸೊ ಸರಿಯಾಗಿ ಉಗ್ದಿರ್ಬಿಡ್ರಿ ಅಕ್ಕಿಗಂಕಾರ. ಸೊ ಕಮೆಂಟ್ ಬಾಕ್ಸ್ ಹೋಗಿ ಒಂದ್ಸಲ ಚೆಕ್ ಮಾಡಿರಿ. ನಾನು ಒಂದಷ್ಟು ಕಮೆಂಟ್ಸ್ಗಳ್ನು ಓದ್ತೀನಿ. ಸೊ ನೋಡ್ರಿ, ನನಗಂಕರ ಒಂದು ಕಡೆ ಸಮಾಧಾನ ಏನಪ್ಪ ಅಂತಂದ್ರೆ ಹಾಗೆಲ್ಲ ಬೈದಾಳ ಅಂತಂದು ಒಂದು ಕಡೆ ಬೇಜಾರಂಕರ ಐತಿ. ನನ್ನಿಂದ ನನ್ನ ಫ್ಯಾಮಿಲಿ ಎಲ್ಲ ಆಕಿನಿ ಒಂದು ಸೀರೆ ವಿಷಯವಾಗಿ ಸೋಷಿಯಲ್ ಮೀಡಿಯಾದಂಗೆ ಅನುಸ್ವಾನಂಗೆ ಆಯಿತು ಅಂತೇಳಿ ಅದು ಒಂದು ಆ ರೀತಿ ಒಳಗೆ ನೋಡಕ್ಕೆ ಹೋದ್ರೆ ಬೇಜಾರಾಗುತ್ತೆ. ಬಟ್ ಇಷ್ಟೊಂದು ಜನ ನನಗೆ ಸಪೋರ್ಟಿವ್ ಆಗಿ ಬಂದು ನಿಂತಾರಲಕ್ಕ, ಧೈರ್ಯವಾಗಿರಿ, ನಾವು ಅದೀವಕ್ಕ ನಿಮ್ಮ ಸಪೋರ್ಟಿವ್ ಆಗಿ, ಹೆದರಾಕ್ ಹೋಗ್ಬೇಡ್ರಿ ಅಂತಂದು ಕಮೆಂಟ್ ಮೂಲಕ ಧೈರ್ಯ ತುಂಬಿರಿ. ಸೊ ಅದೆಲ್ಲ ಕಮೆಂಟ್ಗಳನ್ನೆಲ್ಲ ನೋಡ್ದೆ ನಂಗೆ ಕಣ್ ತುಂಬಿ ಬರ್ತಾವೆ. ಹೇಳ್ಬೇಕು ಅಂತಂದ್ರೆ ಇಷ್ಟೊತ್ತು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಒಂದು ವಿಡಿಯೋ ಮಾಡಬೇಕಾದ್ರೆ ನನಗೆ ಅಳು ಕಂಟ್ರೋಲ್ ಆಗಲಿಲ್ಲ. ಅತ್ತು ಸಮಾಧಾನ ಮಾಡಿಕೊಂಡು ವಿಡಿಯೋ ಮಾಡೋಕ್ಕಂತೀನಿ. ವೀಕ್ ಆಗಬಾರ್ದು, ಸ್ಟ್ರಾಂಗ್ ಆಗಿರಬೇಕು ಅಂಥೇಳಿ. ಸೊ ಇಂಥ ಜನನ ಹೆಂಗೆ ಫೇಸ್ ಮಾಡಬೇಕು ಅಂಥೇಳಿ ದೇವರು ನಾನು ಇದೊಂದು ರೀತಿ ಪಾಠ ಕಲ್ಸಕ್ಕಂತಂದು ಇಂಥ ಜನಗಳನ್ನ ನನ್ನ ಲೈಫ್ ಒಳಗೆ ಎಂಟ್ರಿ ಮಾಡ್ಯಾನ. ಸೊ ಇರಲಿ, ಲೈಫ್ ಒಳಗೆ ಎಲ್ಲ ರೀತಿಯಿಂದನೂ ಎಲ್ಲ ಜನರಿಂದನೂ ಒಂದು ರೀತಿ ಎಕ್ಸ್ಪೀರಿಯನ್ಸ್ ಪಡಿಬೇಕು, ಎಂತೆಂಥ ಜನ ಇರ್ತಾರ ಅಂಥೇಳಿ. ಸೊ ಅಂಥವ್ರಿಂದ ಹೆಂಗೆ ಹುಷಾರಾಗಿರಬೇಕು ಅಂಥೇಳಿ. ಸೊ ನಾನು ಆಕಿನ ಟಿಕ್ಟಾಕಿಂದ ನೋಡ್ಕೊಂಬಂದಿದ್ದೆ. ಈಕಿನೂ ಯೂಟ್ಯೂಬರು, ನಾನು ಯೂಟ್ಯೂಬರು, ಹೋಗಿ ಈಕಿಂತಾಗ ತೊಗೊಳ್ಳೋಣ, ಈಕಿಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡೋಣ ಅಂತಂದು ನಾನು ಹಿಂಗೆ ಮಾಡೋಕ್ಕೆ ಹೋದ್ರೆ ಸರಿಯಾಗನ ಮಾಡಿದ್ದು ಬಿಡ್ರಿ. ಕಮೆಂಟ್ಸ್ ಓದ್ತೀನಿ ಒಂದೆರಡು. ಎಲ್ಲ ಗುಡ್ ಕಮೆಂಟ ಬಂದವು ಹೇಳಬೇಕು ಅಂತಂದ್ರೆ ನನಗೆ. ಸೊ ನನ್ನ ಪರವಾಗಂತೂ ಬ್ಯಾಡ್ ಕಮೆಂಟ್ಸ್ ಅಂತೂ ಬಂದಿಲ್ಲ. ಸೊ ಕಮೆಂಟ್ ಬಾಕ್ಸ್ ಎಲ್ಲ ಚೆಕ್ ಮಾಡಿದೆ. ಆ್ಯಂಡ್ ನೀವು ವ್ಯೂವರ್ಸು ಏನಕ್ಕ ನಿಮ್ಗೆ ಇಷ್ಟೊಂದು ಸಪೋರ್ಟ್ ಮಾಡೋಕ್ಕೆ ಎಷ್ಟು ಜನ ಇದ್ರಲ್ಲಕ್ಕ ನಿಮ್ಗೆ ಅಂತಂದೆಲ್ಲ ಕಮೆಂಟ್ ಮಾಡಿ ಹೇಳಿರಿ. ಸೊ ಅದನ್ನೆಲ್ಲ ನೋಡಿದಾಗ ನನಗೆ ಭಾಳ ಒಂದು ರೀತಿ ಖುಷಿ ಆಗುತ್ತೆ ಅಂತಂದು ಹೇಳ್ಬೋದು. ಯೂಟ್ಯೂಬ್ ಮಾಡಿದ್ದಕ್ಕೂ ಒಂದು ರೀತಿ ಸಾರ್ಥಕ ಆಯ್ತಪ್ಪ ದೇವ್ರೆ, ಇಷ್ಟು ಜನರ ಪ್ರೀತಿನ ಗಳಿಸಿನ ನಾನು ಅಂತ ನನಗೆ ಆಶ್ಚರ್ಯ. ನನ್ನ ಪಾಡಿಗೆ ನಾನು ನನ್ನ ಫ್ಯಾಮಿಲಿ ಜೊತೆ ಒಂದು 4 ಗೋಡೆಗಳ ಮಧ್ಯೆ ಕುಂತು ವಿಡಿಯೋ ಮಾಡೀನಿ. ಬಟ್ ಅವರು ಯಾರನ್ನೋ ನನಗೆ ಗೊತ್ತಿರಂಗಿಲ್ಲ. ಬಟ್ ನಾನು ಯಾರು ಅನ್ನೋದು, ನಾ ಹೆಂಗೆ ಅನ್ನೋದು
ನೋಡ್ತಿರೋಂಥ ವ್ಯೂವರ್ಸಿಗೆ ಗೊತ್ತೈತಿ. ಆ್ಯಂಡ್ ಯಾರ್ಯಾರೆಲ್ಲ ಒಂದು 2-3-4 ಒಂದು ಸುಮಾರು ಕಮೆಂಟ್ ಬಂದಿರ್ತಾವಲ್ಲ ಅಕ್ಕಿನ ವಿರುದ್ಧವಾಗಿ, ಅವು ಫೇಕ್ ಅಕೌಂಟ್ ಹೇಳಬೇಕು ಅಂತಂದ್ರೆ ಅಕ್ಕಿನೋ ಫೇಕ್ ಅಕೌಂಟ್ ಇರ್ತಾವೆ. ಅಕ್ಕಿನ ಬಂದು ಕಮೆಂಟ್ ಹಾಕ್ಕೊಂತಾಳ, ಅಕ್ಕಿನ ಸಪೋರ್ಟಿವಾಗಿ ಮತ್ತು ಯಾವ ನಮ್ಮ ಸಪೋರ್ಟಿವಾಗಿ ಇರೋ ಕಮೆಂಟ್ ಯಾವ ಇಲ್ಲಲ್ಲ ಅಂತೇಳಿ ಅಕ್ಕಿನ ಫೇಕ್ ಅಕೌಂಟಿಂದನೂ ಒಂದಷ್ಟು ಕಮೆಂಟ್ಗಳು. ಯಾವುದೋ ರೋಹಿಣಿ ಅಕೌಂಟ್ ಅಂತೂ ಭಾಳ ಆಯ್ತು. ಅದು ಅಂಕರಿ ಒಂದು ವಾರದಿಂದ ಕಮೆಂಟ ಇಲ್ಲಿ ಬಿಡ್ರಿ. ಅವಾಗ ಸ್ಟಾರ್ಟಿಂಗ್ ಒಂದು 4-5 ದಿನ ಬಂದು ಅಳ್ಳಾಡ್ಸಿರ್ಲಿ ಕಮೆಂಟ್ ಹಿಂಗೆ ಅಂತಂದು 40 ದಿನ ಆಗಿಬಿಟ್ಟದ ಅದನ್ನು ರೋಹಿಣಿ ಅಕೌಂಟಿಂದ ಕಮೆಂಟ್ ಬರೋದು. ಅದು ಹಾಕಿದ ಫೇಕ್ ಅಕೌಂಟ್ ನನಗೆ 100% ಗೊತ್ತೈತಿ. ಅಡ್ರೆಸ್ನ ಲೀಕ್ ಮಾಡ್ಯಾಳ ಕಮೆಂಟ್ ಬಾಕ್ಸ್ ಒಳಗೆ. ಕಮೆಂಟ್ಸು ಒಂದು ಸ್ವಲ್ಪ ಓದ್ತೀನಿ, ನೀವು ನೋಡ್ರಿ. ಆಲ್ಮೋಸ್ಟ್ ಎಲ್ಲ ನೋಡ್ತಿರೋಂಥ ವ್ಯೂವರ್ಸ್. ಸೊ ನನಗಷ್ಟ ಆಗೈತೆ ಅಂತ ಅನ್ಕೊಂಡಿದ್ದೆ. ಹೆಚ್ಚು ಹೇಳ್ಬೇಕಂತಂದ್ರೆ ಸುಮಾರು ಜನ ವ್ಯೂವರ್ಸ್ನು ಕಮೆಂಟ್ ಮಾಡಿ ಹೇಳಿರಿ, ಅಕ್ಕ ನನಗೂ ಹಿಂಗಾಗೈತಕ್ಕ, ಕ್ವಾಲಿಟಿ ಚಲೋ ಇರಲಿಲ್ಲ, ಮತ್ತು ನನ್ನ ಫ್ರೆಂಡ್ಸ್ನೂ ತೊಗೊಂಡಿದ್ರು, ನಮ್ಮ ಫ್ಯಾಮಿಲಿ ಒಳಗೂ ತೊಗೊಂಡಾರ, ಲೆಂತ್ ಇಲ್ಲ ಅಂತಂದು ಸುಮಾರು ಜನ ಕಮೆಂಟ್ ಬಾಕ್ಸ್ನಾಗ ಹೇಳಿರಿ. ಸೊ ಅವಾಗ ನನಗೂ ಗೊತ್ತಾಯಿತು. ಆ್ಯಂಡ್ ಪರ್ಸ್ನಲಾಗೂ ಒಂದು ಸ್ವಲ್ಪ ಜನ ಎಲ್ಲ ಕಮೆಂಟ್ ಮಾಡಿ ಹೇಳಿರಿ. ಪರ್ಸ್ನಲಾಗಿ ಒಬ್ರಂತೂ ಒಬ್ರಿಗಂಕಾರ ಉಗ್ದಾಳ ಯಪ್ಪ ನೆನ್ಸ್ಕೊಂಡ್ರಣ ಒಂಥರ ಮೈ ಜುಮ್ ಅನ್ನತ್ತ. ಸೊ ಆ ಪರಿ ಕೆಟ್ಟದಾಗಿ ಅಷ್ಟು ವಲ್ಗರ್ ಲ್ಯಾಂಗ್ವೇಜ್ದಾಗ ಬೈದಾಳ ನೋಡ್ರಿ. ಅವ್ರಿಗಂಕರ ಕಳ್ಸಿದ್ರು ಅವ್ರ ಫೋಟೋನ ನನಗೆ ಸ್ಕ್ರೀನ್ಶಾಟ್ ತೆಗೆದು ನೋಡ್ರಿ ಹಿಂಗೆಲ್ಲ ಬೈದಾರ ಅಂತೇಳಿ. ಸೊ ಎಂಥ ಹೆಣ್ಮಗಳು ಅದಳ, ಚೀಪ್ ಹೆಣ್ಮಗಳು, ಸರಿ ಲಕ್ಕಿ ಅಂತ ಅನಿಸ್ತು. ಹೇಳೋಕ್ಕೂ ಸಾಧ್ಯ ಇಲ್ಲ. ತುಂಬ ಜನ ಸಪೋರ್ಟ್ ಮಾಡಿರಿ, ಮುದ್ದುಸ್ದಾಗ ಮಾಡಿರಿ ಕಮೆಂಟ್ ಬಾಕ್ಸ್ ಒಳಗೆ. ಆ್ಯಂಡ್ ಪರ್ಸ್ನಲ್ಲಾಗೂ ಬಂದು ನನಗೆ ಧೈರ್ಯ ತುಂಬಿರಿ, ಕಮೆಂಟ್ ಬಾಕ್ಸ್ ಒಳಗೆ ಧೈರ್ಯ ತುಂಬಿರಿ. ಆ್ಯಂಡ್ ಯೂಟ್ಯೂಬ್ದಾಗ ವೀಡಿಯೋಸ್ ಮಾಡಿ ನನಗೆ ಧೈರ್ಯ ತುಂಬಿರಿ. ಸೊ ಎಲ್ಲರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು, ಥ್ಯಾಂಕ್ಸ್ ಅನ್ನೋದು ವರ್ಡ್ ಅದು ಸಣ್ಣದಾಯ್ತು ಹೇಳಬೇಕು ಅಂತಂದ್ರೆ ನೀವು ಮಾಡ್ತಿರೋಂಥ ಸಪೋರ್ಟ್ ನನಗೆ ಈ ಟೈಮ್ನಾಗ ಹೆಂಗಾಗತ್ತ ಅಂತಂದ್ರೆ ಒಂದು ರೀತಿ ಮನುಷ್ಯ ಕುಗ್ಗಿಬಿಡ್ತಾನೆ. ಸೊ ಆ ಕುಗ್ಗಿರುವಂತಹ ನನ್ನ ಮನಸ್ಸಿಗೆ ನಿಮ್ಮ ವೀಡಿಯೋಸು, ನಿಮ್ಮ ಕಮೆಂಟ್ಸು ಒಂದು ಸ್ವಲ್ಪ ಧೈರ್ಯ ಕೊಡ್ತು ಅಂತಂದು ಹೇಳ್ಬೋದು. ಸೊ ಹೀಗೆಲ್ಲ ನನ್ನ ಯೂಟ್ಯೂಬ್ ಜರ್ನಿ ಒಳಗೆ ಈ ರೀತಿ ಆಗುತ್ತಾ ಅಂತಂದು ನಾನು ಕಲ್ಪನೆಯೂ ಮಾಡ್ಕೊಂಡಿರಲಿಲ್ಲ. ಸೊ ಈಗ ಒಂದು ಕಮೆಂಟ್ ಓದ್ತೀನಿ ನೋಡ್ರಿ. ಏನು ಯೂಟ್ಯೂಬ್ನಾಗ ಕೆಟ್ಟ ಸಂದೇಶ ಕೊಡೋದಲ್ಲ, ಒಳ್ಳೆ ಸಂದೇಶ ಕೊಡೋ ಅಂತಂದು ಏನು ಹೇಳಿಯಲ್ಲ. ಸೊ ಆ ಮಾತಿಗೆ ನೋಡಿದ್ದು ನೀವು ಸ್ಯಾರಿ ಬಗ್ಗೆ ಹೇಳಿದ್ದು ತುಂಬ ಒಳ್ಳೇದಾಯಿತು. ನಾವು ಮೋಸ ಹೋಗಲಿಲ್ಲ. ಅವಳು ಎಷ್ಟು ಮಾತಾಡ್ತಾಳೆ, ಅವಳು ಒಂದು ಹೆಣ್ಣು ಹೆಮ್ಮಾರಿ, ಅವಳು ಮಕ್ಕಳು ದೇವ್ರ ಸಮಾನ. ಅವಳಿಗೆ ಏನಾದರೂ ಆಗಲಿ ಅಂತಾಳಲ್ಲ, ಅವಳು ನಿಜವಾಗ್ಲೂ ಹೆಣ್ಣಲ್ಲ, ಯೋಗ್ಯತೆ ಇಲ್ಲದೆ ಇರೋಳು, ಮಕ್ಕಳು ಬೆಲೆ ಗೊತ್ತಿಲ್ಲದೆ ಇರೋಳು, ಸೀರೆ ಬ್ಲೌಸ್ ಡ್ಯಾಮೇಜ್ ಇರೋದು ಅಷ್ಟು ಚೆನ್ನಾಗಿ ಗೊತ್ತಾಗ್ತಿದೆ, ಆದರೂ ಒಪ್ಕೊಳ್ಳಲ್ಲ. ಅವಳು ಸೀರೆ ಬಿಸ್ನೆಸ್ ಹಾಳಾಗುತ್ತೆ, ಇನ್ನೊಬ್ಬರ ಬಟ್ಟೆ ಬಗ್ಗೆ ಮಾತಾಡ್ತಾಳೆ ಅಲ್ಲ, ಅವಳು ಹೆಮ್ಮಾರಿ ಅಂತೇಳಿ. ಸೊ ಈ ರೀತಿಯಾಗಿ ಕಮೆಂಟ್ ಬರೋದಕ್ಕೆ ಕಾರಣನೇ ನೀನು. ನಾನು ರಿಟರ್ನ್ ಕೇಳಿದಾಗ ನೀನು ಸೀರೆ ತೊಗೊಂಡ್ಬಿಟ್ಟಿದ್ರೆ ಅಲ್ಲಿಗೆ ಮುಗ್ದಿರ್ತಿತ್ತು. ಸೀರೆ ರಿವ್ಯೂ ಹಾಕಿಂದ ವಿಡಿಯೋ ಡಿಲೀಟ್ ಮಾಡಿಸಿಂದ ಸೊ ಅಲ್ಲಿಗೂ ಎಲ್ಲ ಚಾಪ್ಟರ್ ಕ್ಲೋಸ್ ಆಗಿತ್ತು. ಅಲ್ಲಿಗೇನು ಮುಗಿಸಿದ್ರ ಆಗಿರ್ತಿತ್ತು, ಅಲ್ಲಿಗೂ ಮುಗಿಸ್ಲಿಲ್ಲ. ಮತ್ತೆ ತಿರ್ಗಾ ನನ್ನ ವಿಡಿಯೋ ಡಿಲೀಟ್ ಮಾಡಿಸ್ತಾಕಿ ನಿನ್ನ ಚಾನಲ್ಗೆ ಮತ್ತೆ ನನ್ನ ಬಗ್ಗೆ ಹೆಂಗ್ ಬೇಕಂಗ ಸಿಂಗಲ್ ವರ್ಡ್ನಾಗ ಒಂದು ಸ್ವಲ್ಪ ರೆಸ್ಪೆಕ್ಟ್ ಇಲ್ಲಾರ್ದಂಗ ಸುಳ್ಳು ಹೇಳಕ್ಕಂತಾಳ, ಹಂಗೆ ಹೇಳಕ್ಕಂತಾಳ, ಕಷ್ಟಪಟ್ಟು ದುಡಿ ಹಂಗಿಂಗೆ ಅಂತಂದು ಅದ್ರಾಗೂ ಕೆಟ್ಟದಾಗನ ಮಾತಾಡಿ. ಸೊ ಆ ವಿಡಿಯೋ ಹಾಕಲಿಲ್ಲ ಅಂದಿದ್ರೆ ನೆಕ್ಸ್ಟ್ ನಾನು ಕ್ಲಾರಿಟಿ ವಿಡಿಯೋ ಹಾಕ್ತಿರ್ಲಿಲ್ಲ. ಸೊ ಇಲ್ಲಿಂದ ಮತ್ತೆ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಇಲ್ಲೊಂದು ಕಮೆಂಟ್ ಓದಿ ಹೇಳ್ತೀನಿ ನೋಡ್ರಿ. ನಿಮ್ಮ ಮಾತಲ್ಲಿ ಕ್ಲಾರಿಟಿ ಇದೆ, ಸಮಾಧಾನದಲ್ಲಿ ವಿಷಯವನ್ನು ವಿವರಿಸಿದ್ದೀರಾ, ಡೋಂಟ್ ವರಿ. ಅವಳ ಮಾತನ್ನು ಸಹ ನೋಡಿದ್ದೇವೆ, ಬಟ್ ದೇರ್ ವಾಸ್ ನೋ ಕ್ಲಾರಿಟಿ ಆರ್ ನೀಟ್ಲಿ ಎಕ್ಸ್ಪ್ಲೇನ್ಡ್. ನಿಮ್ಮ ಮಾತಿನ ಶೈಲಿಯಲ್ಲೇ ನಡೆದ ವಿಷಯದ ಸಂಗತಿ ಹಾಗೂ ಸಂಸ್ಕಾರ ತಿಳಿಯಿತು ಅಂತೇಳಿ. ಆ್ಯಂಡ್ ಇಲ್ಲೊಂದು ಕಮೆಂಟ್ ಹೇಳ್ತೀನಿ ನೋಡ್ರಿ. ಈಗ ಪೂರ್ವಿಕಾ ಅನ್ನೋರು ಕಮೆಂಟ್ ಮಾಡ್ಯಾರ, ನೀವು ತೊಗೊಂಡಿರೋ ಸ್ಯಾರಿ 1500 ಅನ್ಸಲ್ಲ ಸಿಸ್, 800-900 ಸ್ಯಾರಿ ಥರ ಇದೆ, ಅಮೌಂಟ್ ಜಾಸ್ತಿ ಆಯಿತು, ಇನ್ಸ್ಟಾಲಿ ಚೆಕ್ ಮಾಡಿ 2-3 ಕಡೆ ನೋಡಿ ತಗೊಳ್ಳಿ ಅಂತೇಳಿ. ಸೊ ಆ ಸೀರೆ ಮನೆಗೆ ಬಂದಾಗ ನನಗೂ ಹಂಗೆ ಅನಿಸಿದ್ದು. 1500ಗೆ ವರ್ತನೋ ಥರ ಇಲ್ಲ ಅದು ಸೀರೆ. ಸೊ ನನಗೂ ಸ್ಯಾರಿ ಬಟ್ಟೆ ಕ್ವಾಲಿಟಿ ಬಗ್ಗೆ ನನಗೂ ಗೊತ್ತೈತಿ. ಸೊ ನಾನು 1-1.5 ವರ್ಷ ನಾನು ಸ್ಯಾರಿ ಬಟ್ಟೆ ಬಿಸ್ನೆಸ್ ಮಾಡಿರೋದ್ರಿಂದ ನನಗೂ ಕ್ವಾಲಿಟಿ ಗೊತ್ತಾಗತ್ತಾ, ಯಾವ್ಯಾವ ಬಟ್ಟೆಗೆ ಎಷ್ಟೆಷ್ಟು ಪ್ರೈಸ್ ಅನ್ನೋದು. ಸೊ ಅದು ವರ್ತನ ಥರನೇ ಇರಲಿಲ್ಲ ಬಿಡ್ರಿ. ಇವ್ರು ಹೇಳ್ದಂಗೆ 800-900 ಸ್ಯಾರಿ ಏನಿರ್ತಾವಲ್ಲ, ಸೊ ಆ ಥರ ಇತ್ತದ ಕ್ವಾಲಿಟಿ. ಅದಕ್ಕೂ ನಾನು ಕಾಂಪ್ರಮೈಸ್ ಆಗಿ ಹೇಳ್ಬೇಕು ಅಂತಂದ್ರೆ. ಆ್ಯಂಡ್ ಬ್ಲೌಸ್ ಪೀಸ್ ಹತ್ರ ಡ್ಯಾಮೇಜ್ ಇತ್ತು, ಗಂಟು ಹಾಕ್ದಂಗೆ ಹಾಕಿದ್ರು, ಅದಕ್ಕೂ ಕಾಂಪ್ರಮೈಸ್ ಆಗಿನಿ. ಯಾಕಂತಂದ್ರೆ ಅದು ಬ್ಲೌಸ್ ಪೀಸ್ ಹತ್ರ ಬಂದೈತೆ ಬಿಡು, ಅದಕ್ಕೇನು ಇದು ಮಾಡೋದು, ನನಗೆ ಲೆಂತ್ ಮೇನ್ ಪ್ರಾಬ್ಲಮ್ ಆಗಿದ್ದಲ್ಲ ಅಂತಂದು ಮೇನ್ ಇರೋದನ್ನು ನಾನು ಹೇಳೀನಿ. ಲೆಂತ್ ಪ್ರಾಬ್ಲಮ್ ಆಗುತ್ತೆ, ನಾನು ಹೈಟ್ ಇದ್ದೀನಿ, ಸ್ವಲ್ಪ ಅರ್ಥ ಮಾಡ್ಕೋರಿ. ಮೀಡಿಯಮ್ಮು ಹೈಟ್ ಇರೋರಿಗೆ, ಸ್ವಲ್ಪ ಹೈಟ್ ಕಮ್ಮಿ ಇರೋರಿಗೆ ಏನು ತೊಂದರೆ ಇಲ್ಲ. ಸೊ ಅವ್ರಿಗೆ ಆರಾಮಾಗಿ ಅವ್ರಿಗೆ ಬರ್ತೈತಿ. ಬಟ್ ಹೈಟ್ ಇರೋರಿಗೆ ಪ್ರಾಬ್ಲಮ್ ಆಗುತ್ತೆ, ಅರ್ಥ ಮಾಡ್ಕೋರಿ ಅಂತಂದ್ರೆ ಒಟ್ಟು ಅರ್ಥ ಮಾಡ್ಕೊಳ್ಳಿಲ್ಲ ಅವ್ರಿಗೆ. ಯಾಕಂದ್ರೆ ದುಡ್ಡು ಮಾಡೋದು ಮುಖ್ಯ ಆಗಿದೆ, ಕಸ್ಟಮರ್ದು ಪ್ರಾಬ್ಲಮ್ ಮುಖ್ಯ ಅಲ್ಲ. ಅದು ಅವಾಗ ತಿಳಿತು ನನಗೆ.
ನಿಮ್ಮ ದುಡ್ಡು ನಮ್ಮ ಹತ್ರ ಎಲ್ಲೈತಿ ಅಂತ ಆ ಮಾತು ಅಂದಾಗ ನನಗೆ ತಿಳಿತು. ನೆಕ್ಸ್ಟ್ ಇಲ್ಲೊಬ್ರು ಸೌಮ್ಯ ಅನ್ನೋರು ಕಮೆಂಟ್ ಹಾಕ್ಯಾರ, ಇಬ್ಬರು ವಿಡಿಯೋನು ನೋಡಿದ ಮೇಲೆ ಅವಳು ಎಷ್ಟು ಕೆಟ್ಟದಾಗಿ ಮಾತಾಡಿದ್ದಾಳೆ, ಕರ್ಪೂರ ಹಚ್ಚಿ ಬೇರೆಯವ್ರಿಗೆ ಕೆಟ್ಟದ್ದು ಬಯಸ್ತಾಳೆ ಅಂತ ಅಂದರೆ ಏನು ಕೆಟ್ಟ ಹೆಂಗಸದು ಅಂತೇಳಿ. ಸೊ ಅವ್ರ ಮರ್ಯಾದೆ ಅವರೇ ತಗೊಂಡಿದ್ದಾರೆ ಫ್ರೆಂಡ್ಸ್. ಹೇಳಬೇಕು ಅಂತಂದರೆ ಇಲ್ಲಿ ನನ್ನ ಮರ್ಯಾದೆ ಹೋಗಿಲ್ಲ, ಅವಳು ಮರ್ಯಾದೆ ಹೋಗೈತಿ. ಸೊ ಸರಿಯಾಗನ ಉಗ್ದಾರ ಜನಗಳು, ಒಂದೊಂದು ಕಮೆಂಟ್ನ ಮುತ್ತು ಉದುರ್ದಂಗೆ ಮಾಡ್ಯಾರ. ಸೊ ಸರಿಯಾಗಿ ಆಕಿಗೆ ಮುಟ್ಟು ನೋಡ್ಕೊಳಂಗೆ ಅದ ಕಮೆಂಟ್ಗಳು. ಸೊ ನನಗೆ ಅಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡ್ಯಾಳ ಅಂತಂದ್ರೆ ಅದಕ್ಕೆ ತಕ್ಕುತ್ರ ಈ ಕಮೆಂಟ್ಗಳನ್ನ ಅಂತಂದು ಹೇಳ್ಬೋದು. ಸೊ ಇನ್ನೂ ಸ್ವಲ್ಪ ವ್ಯೂವರ್ಸ್ ಅಂತೂ ಫುಲ್ ಪ್ಯಾರಾಗ್ರಾಫ್ ಬರೆದು ಹಾಕ್ಯಾರ. ಆ್ಯಂಡ್ ನೆಕ್ಸ್ಟ್ ಇಲ್ಲೊಂದು ಕಮೆಂಟ್ ಬಂದೈತಿ, ಮ್ಯಾಮ್ ನೀವು ಅವರಿಗೆಲ್ಲ ಹೆದರ್ಕೊಂಡು ವಿಡಿಯೋ ಡಿಲೀಟ್ ಮಾಡಬೇಡಿ. ನನ್ನ ಫ್ರೆಂಡ್ಸ್ 2 ಮೆಂಬರ್ಸ್ ತಗೊಂಡಿದ್ರು ಸ್ಯಾರಿನ, ತುಂಬ ಲೋ ಕ್ವಾಲಿಟಿ ಇಟ್ಟಿದ್ದಾರೆ. 500 ರುಪೀಸ್ ಸ್ಯಾರಿನ 1500 2000ಗೆ ಸೇಲ್ ಮಾಡ್ತಿದ್ದಾರೆ. ಪ್ಲೀಸ್ ನನ್ನ ರಿಕ್ವೆಸ್ಟ್ ನಿಮಗೆ, ಅವ್ರಿಗೆ ಹೆದರ್ಕೋಬೇಡಿ. ನಿಮ್ಮ ಫ್ಯಾಮಿಲಿ ಕೆಟ್ಟದಾಗಲಿ ಅಂತ ಎಲ್ಲ ಮಾತಾಡಿದ್ದಾಳೆ, ನಿಮ್ಮ ಮಕ್ಕಳ ಬಗ್ಗೆ ಮಾತಾಡಿದ್ದಾಳೆ. ನನಗೆ ಅದನ್ನು ಸಹಿಸ್ಕೊಳಕ್ಕಾಗಲಿಲ್ಲ, ಮಕ್ಕಳಿಗೆ ಏನಾದರೂ ಆಗಲಿ ಅಂತ ಹೇಳಿದ್ದಾಳೆ. 2 ಮಕ್ಕಳು ತಾಯಿಯಾಗಿ ಅವ್ರ ಬಾಯಲ್ಲಿ ಎಂಥ ಮಾತು. ಒಂದು ಹೆಣ್ಣಾದವಳು ಸ್ವಲ್ಪ ಹಿಡಿತದಲ್ಲಿ ಇರಬೇಕು. ಅವಳ ಗಂಡನಿಗೆ ಮೇ ಬಿ ದುಡ್ಡು ಬೇಕು, ಅದಕ್ಕೆ ಅವಳನ್ನು ಹಾಗೆ ಬಿಟ್ಟಿದ್ದಾನೆ ಅನಿಸುತ್ತೆ. ಒಂದು ಹೆಣ್ಣಿಗಿರೋ ಒಂದು ಕ್ವಾಲಿಟಿ ಅವಳಿಗೆ ಇಲ್ಲ. ಅವಳೊಂದು ಬಾಯಿನೋ ಅವ್ರ ಕೊಚ್ಚೆ ಮೂರಿನೋ ಗೊತ್ತಿಲ್ಲ. ನಿಜ ಹೇಳಬೇಕು ಅಂದರೆ ಮುಂದೆ ಒಂದಿನ ಅವಳು ಎಲ್ಲ ಅನುಭವಿಸ್ತಾಳೆ, ಅವರ ಮಕ್ಕಳಿಂದಾನೇ ಅನುಭವಿಸ್ತಾಳೆ. ಗಂಡ ಹೆಂಡತಿ ಇಬ್ಬರೂ ಕೂಡ ದುಡ್ಡಿನ ದುಡಿತಗಳಲ್ಲಿ ದುಡ್ಡಿಗೋಸ್ಕರ ಯಾವ ಲೆವೆಲ್ಗೆ ಬೇಕಾದರೂ ಇಳಿತಾರೆ ಅಂತಂದು ಕಮೆಂಟ್ ಹಾಕ್ಯಾರ. ಭಾಳದವು ಕಮೆಂಟ್ಸ್ ಎಲ್ಲ ಓದ್ಕೊಂತ ಕುಂತ್ರೆ ಬ್ಲಾಗ್ ಭಾಳ ಲೆಂಥಿ ಆಗುತ್ತೆ. ಯಾಕಂತಂದ್ರೆ ನೇರ 1500 ಕಮೆಂಟ್ಸ್ ಅದಾವೆ ನೋಡ್ರಿ. ಅದ್ರೊಳಗೆ ಕೆಲವೊಂದು ಕಮೆಂಟ್ಸ್ ಮಾತ್ರ. ಸೊ ಆಕಿ ಈ ಕಮೆಂಟ್ಸ್ಗಳನ್ನ ಓದಿರ್ತಾಳೆ ಅನ್ಸುತ್ತೆ ಮೇ ಬಿ. ಈ ಬ್ಲಾಗ್ ಏನಾರು ನೋಡಿಲ್ಲ ಅಂತಂದ್ರೆ ಒಂದು ಸ್ವಲ್ಪನಾದ್ರೂ ತಲೆ ಒಳಗೆ ಹೋಗ್ಲಿ ಅಂತಂದು ಓದಾಕಂತೀನಿ. ನಾವು ಎಷ್ಟೇ ಹೇಳಿದ್ರು ಆಕೆಗೆ ತಲೆಗೆ ಹೋಗಂಗಿಲ್ಲ ಬಿಡ್ರಿ. ಯಾಕಂತಂದ್ರೆ ಆಕೆನ ಬೆಳೆಯಾಕಂತಾಳಂತ ಅದು ಈ ರೀತಿಯಾಗಿ ಅವ್ರ ಹತ್ರ ಉಗಿಸ್ಕೊಂಡು ಬೈಸ್ಕೊಂಡು ತಾನು ಇನ್ನೊಬ್ರಿಗೆ ಬೈಕೊಂಡು ಆಕಿ ಬೆಳೆಯೋ ದಾರಿ ನೋಡ್ರಿ. ಇದು ಅಡ್ಡದಾರಿ, ಒಂದು ಒಳ್ಳೆ ದಾರಿ ಒಂದು ಕೆಟ್ಟ ದಾರಿ ಇರ್ತೈತಿ. ಈಕಿ ಚಾಯ್ಸ್ ಮಾಡ್ಕೊಂಡಿರೋದು ಅವ್ರಿಗೆ ಇವ್ರಿಗೆ ಯೂಟ್ಯೂಬ್ ಒಳಗೆ ಉಕ್ಕೊಂಡು ಬೈಕೊಂಡು ಬೆಳೆಯಾಕಂತಾಳ. ಇದು ಆಕಿ ಬೆಳಿ ಹುಟ್ಟು ನೋಡ್ರಿ. ಅದು ಈಗ ಒಂದು ಕಮೆಂಟ್ ಓದಿ ಹೇಳ್ತೀನಿ ನೋಡ್ರಿ, ಕೇಳ್ರಿ. ಪರ್ಸ್ನಲಾಗಿ ಈ ಕಮೆಂಟ್ ಹಾಕಿದ್ರೆ ನಂಗೆ ಭಾಳ ಲೈಕ್ ಆಗೈತಿ. ಕಲಿಕಾ TV ಅನ್ನೋರು ಕಮೆಂಟ್ ಮಾಡಿರೋದು, ನೀವೆಲ್ಲ ಎಷ್ಟು ಪ್ರೀತಿಯಿಂದ ಒಟ್ಟಾಗಿ ಇದ್ದೀರಲ್ಲ, ಇದು ಆ್ಯಕ್ಚುಲಿ ಶ್ರೀಮಂತಿಕೆ ಅಂದರೆ ಎಷ್ಟೇ ಕೋಟಿ ಇದ್ದೋರಿಗೂ ಈ ಥರ ಇರಲ್ಲ. ಸೊ ಈ ಕಮೆಂಟ್ ಅಂಕರ ನಂಗೆ ಪರ್ಸ್ನಲಿ ಲೈಕ್ ಆಯಿತು. ನಾವು ಭೂಮಿಯ ಮ್ಯಾಗ ಇರೋಷ್ಟು ದಿನನೂ ಎಷ್ಟು ದುಡ್ಡು ಮಾಡ್ತೀವಿ, ಎಷ್ಟು ಗಳಿಸ್ತೀವಿ ಅನ್ನೋದು ಮ್ಯಾಟ್ರ್ ಆಗಲ್ಲ. ಸೊ ಇರೋಷ್ಟು ದಿನ ನಾವು ಎಷ್ಟು ಖುಷಿಯಾಗಿ ಎಷ್ಟು ಪ್ರೀತಿಯಿಂದ ಎಷ್ಟು ಜನರು ಪ್ರೀತಿನ ಗಳಿಸ್ತೀವಿ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಹೋಗುವಾಗ ಎಲ್ಲನೂ ಇಲ್ಲೇ ಬಿಟ್ಟು ಹೋಗಬೇಕು. ಸೊ ಕೊನೆಗೆ 3 ಅಡಿ 6 ಅಡಿ ಜಾಗದೊಳಗನ ನಮ್ಮನ್ನ ಹುಗಿಯೋದು. ದುಡ್ಡು ಇದ್ದಾರನು ಅಷ್ಟ ಜಾಗದಾಗನ ಹುಗಿತಾರ, ದುಡ್ಡು ಇಲ್ದಾರನು ಅಷ್ಟ ಜಾಗದನ ಹುಗಿತಾರ. ಅವ್ರನ್ನೇನು ಜಾಸ್ತಿ ಜಾಗ ಹುಂಡಿ ತೋಡಿ ಹುಗಿಯಂಗಿಲ್ಲ. ಸೊ ಎಲ್ಲನೂ ಇಲ್ಲೇ ಬಿಟ್ಟು ಹೋಗ್ಬೇಕು. ಇದೊಂದು ಅರಿವು ಇಟ್ಕೊಂಡು ನೀನು ಹೇಳ್ಬೇಕು ಅಂತಂದ್ರೆ, ದೊಡ್ಡೋಳು ನಾನೇ ದೊಡ್ಡಿದ್ದು, ನಾನೇ ರಾಯಲ್ ಅಂತಂದೆಲ್ಲ ಹೇಳ್ತಿರ್ತಿಯಲ್ಲ, ಅಷ್ಟು ರಾಯಲ್ ಆಗಿರೋಳು ನಾ ಸ್ಯಾರಿ ರಿಟರ್ನ್ ಕೇಳಿದ ತಕ್ಷಣ ಕೊಟ್ಬಿಡ್ಬೇಕಾಗಿತ್ತು. ನಿನ್ನ ದೇವ್ರು ರಾಯಲ್ ಆಗಿರ್ತಾನಲ್ಲ. ಬರೀ ಮಾತಾಡ್ತಾಳ ಯಪ್ಪ, ಲಿಮಿಟ್ ಮೀರಿ ಮಾತಾಡ್ತಾಳ. ಆ ಮಾತಿಗೆ ಒಂದಕ್ಕೊಂದು ಅರ್ಥನ ಇರಂಗಿಲ್ಲ. ಆ್ಯಂಡ್ ಫ್ರೆಂಡ್ಸ್, ಮಾತು ಅಂದ್ಕೂಡಲೇ ಒಂದು ಮಾತು ನೆನಪಾಯ್ತು. ಏನು ಅಂತ ಅಂದ್ರೆ, ಸಾಮಾನ್ಯದವ್ರಲ್ಲ ಅಂತ ನಾವೆಲ್ಲಂದ್ವಿ, ದೊಡ್ಡ ಮನುಷ್ಯರು ಅಂತ ನಾವೆಲ್ಲಂದ್ವಿ, ಕೋಟಿ ಕೊಳ ಅಷ್ಟಿದೆ ಇಷ್ಟಿದೆ ಅಂತ ನಾವೆಲ್ಲಿ ಕೊಚ್ಕೊಂಡಿವಿ ಅಂತಂದು ಏನು ಅಂದಾರಲ್ಲ. ನಾನು ವಿಡಿಯೋದಾಗ ಬರೀ ಜಸ್ಟ್ ಸಾಮಾನ್ಯದವ್ರಲ್ಲ ದೊಡ್ಡ ಮನುಷ್ಯರು ಅಂತ ನೀವು ಹೇಳಷ್ಟು ನಾನು ಅಂದಿರೋದು. ಅವ್ರು ಎಕ್ಸ್ಟ್ರಾ ಸೇರಿಸ್ಕೊಂಡಾರ. ಅದೇನೋ ಕೋಟಿ ಕೊಳ ಅಂತ ನಾವೆಲ್ಲ ಅಂದಿವಿ, ಮತ್ತು ಅಷ್ಟಿದೆ ಇಷ್ಟಿದೆ ಅಂತ ನಾವೆಲ್ಲಿ ಕೊಚ್ಕೊಂಡಿವಿ ಅಂತ ಇವ್ರು ಈ ಮಾತುಗಳನ್ನ ಎಕ್ಸ್ಟ್ರಾ ಸೇರಿಸಿರೋದು. ಸೊ ಇದಕ್ಕೊಂದು ಕ್ಲಾರಿಟಿ ಕೊಡಕ್ಕಂತೀನಿ. ಸೊ ಅವ್ರು ಅಂದಿಲ್ಲ ಅಂದಿದ್ರ ಸೊ ಬ್ಲಾಗ್ನ್ಯಾಗ ಅವಳೇನು ದೊಡ್ಡ ಯೂಟ್ಯೂಬರ್ ಏನಲ್ಲ, ಚಿಕ್ಕ ಯೂಟ್ಯೂಬರು, ಈ ಮಾತು ಯಾಕೆ ಬರಬೇಕಾಗಿತ್ತು? ಸೊ ಇದೊಂದು ಪಾಯಿಂಟ್ ಮಾಡ್ಕೊರಿ. ಸೊ ಅವ್ರ ಮೈಂಡ್ ಒಳಗೆ ಮತ್ತಿನ್ನೊಂದು ನಾವು ದೇವರು ರಾಯಲ್ಲಾಗಿ ಇಟ್ಟಾನ ಅಂತ ಈ ಮಾತುಗಳಲ್ಲಿ ಯಾಕೆ ಬರಬೇಕು? ದೊಡ್ಡ ಯೂಟ್ಯೂಬರು, ಚಿಕ್ಕ ಯೂಟ್ಯೂಬರು, ಸೊ ಇದೆಲ್ಲ ಯಾಕೆ ಬರ್ಬೇಕು? ಈ ಮಾತಿಗೆ ಮತ್ತೆ ಹೇಳ್ತಾರೆ ಇಲ್ಲಿ ಎಲ್ಲರೂ ಸಾಮಾನ್ಯದವ್ರೇ, ಯಾರೇನು ದೊಡ್ಡವ್ರೇನಲ್ಲ ಇಲ್ಲಿ ಅಂತಂದು ಮಾತಿಗೆ ಅಷ್ಟೇ ಅದು. ಆ ಮಾತಾಡಿ ಮತ್ತೆ ಇನ್ನೊಂದು ಒಂದು 2 ಮಾತಾಗಿದ್ದು ಮತ್ತೆ ಅವಳೇನು ದೊಡ್ಡ ಯೂಟ್ಯೂಬರ್ ಏನಲ್ಲ, ಚಿಕ್ಕ ಯೂಟ್ಯೂಬರು. ಅವಳಿಗೆ ಅಷ್ಟು ವ್ಯೂಸ್ ಬರುತ್ತೆ, ಇಷ್ಟು ವ್ಯೂಸ್ ಬರುತ್ತೆ, 500 200 300 100 ವ್ಯೂಸ್ ಬರುತ್ತೆ, ನನಗೆ ಮಿಲಿಯನ್ ವ್ಯೂಸ್ ಬರುತ್ತೆ ಅಂತೇಳಿ.
ಮಿಲಿಯನ್ ವ್ಯೂಸ್ ಬರಾಕಿ ಈಗ ಯಾವ ಪರಿಸ್ಥಿತಿ ಒಳಗೆ ಬಂದು ನಿಂತಿ ನೋಡ್ಕೊ. ಮಿಲಿಯನ್ ವ್ಯೂಸ್ ಬಂದಾವಂತ. ಫಸ್ಟ್ ನಿನ್ನ ಚಾನಲ್ ನೀನು ಹೋಗಿ ಚೆಕ್ ಮಾಡ್ಕೊ, ಮಿಲಿಯನ್ ವ್ಯೂಸ್ ಎಲ್ಲಿ ಬಂದಾವು ಅಂತಂದು. ನಮ್ಗೆ 100-200 ವ್ಯೂಸ್ ಬಂದ್ರೂ ನಾವು ನಿಯತ್ತಾಗಿ ಅದ್ರಾಗ ತೃಪ್ತಿ ಪಡ್ತೀವಿ. ಒಳ್ಳೆ ರೀತಿ ಒಳಗೆ ಒಳ್ಳೆ ದಾರಿ ಒಳಗೆ ನಾವು ವಿಡಿಯೋಸ್ ಮಾಡ್ತೀವಿ. ನಿನ್ನಂಗ ನಾವು ಕಚಡ ದಾರಿ ಕೆಟ್ಟ ದಾರಿಯಲ್ಲಿ ನಾವು ನಡೆಯಕ್ಕೆ ಅಂತಿಲ್ಲ. ಇಲ್ಲಿ ನಿನ್ನಂಗ ನಾವಿಲ್ಲಿ 3 ಬಿಟ್ಟು ಅಡ್ಡ ದಾರಿ ಹಿಡಿದು ವಿಡಿಯೋ ಮಾಡಕ್ಕಂತಿಲ್ಲ. ಒಂದು ನಿಯತ್ತಾಗಿ ಒಂದು ಒಳ್ಳೆ ದಾರಿ ಒಳಗೆ ಯಾವ ರೀತಿಯಾಗಿ ಒಂದು ಸಂಸ್ಕಾರವಂತ ಕುಟುಂಬದವರು ಯಾವ ರೀತಿಯಾಗಿ ವಿಡಿಯೋ ಮಾಡಬೇಕು, ಸೊ ಆ ರೀತಿ ನೀಟಾಗಿ ಎಲ್ಲರೂ ನೋಡೋ ರೀತಿಯಾಗಿರುವಂಥ ವಿಡಿಯೋಸ್ ನಾವು ಮಾಡ್ತೀವಿ. ನಿನ್ನ ಥರ ಅವ್ರಿಗೆ ಇವ್ರಿಗೆ ಬೈಕೊಂಡು ವಿಡಿಯೋ ಒಳಗೆ ನಿನ್ನ ಬೈಗಳಗಳು ವಲ್ಗರ್ ಲ್ಯಾಂಗ್ವೇಜು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿರೋದು ನೋಡಬೇಕು. ಆ ಕಿವಿಗೆ ಕೇಳಿಸ್ಕೊಳಕ್ಕಾಗಂಗಿಲ್ಲ ಅಂತಂಥ ವರ್ಡ್ಸ್ ಎಲ್ಲ ಯೂಸ್ ಮಾಡಿ ಒಂದು ಸೋಷಿಯಲ್ ಮೀಡಿಯಾದಾಗ ಮತ್ತೆ ಬಾಯ್ ಬಿಟ್ಟು ಹೇಳ್ತಿ ದೊಡ್ಡ ಯೂಟ್ಯೂಬರ್ ಅಂತೇಳಿ. ದೊಡ್ಡ ಯೂಟ್ಯೂಬರ್ ಅದೇ ಅಂತಂದು ಹೇಳ್ತಿ. ಸೋಷಿಯಲ್ ಮೀಡಿಯಾದಾಗ ಹೆಂಗೆ ಇರಬೇಕು ಅನ್ನೋದು ಜ್ಞಾನ ಇಲ್ಲ ನಿನಗೆ. ಎಂತೆಂಥ ವರ್ಡ್ಸ್ ಯೂಸ್ ಮಾಡಬೇಕು, ಹೆಂಗೆ ಮಾತಾಡಬೇಕು, ಯಾರ ಜೊತೆ ಹೆಂಗಿರಬೇಕು, ಮತ್ತು ಬಿಸ್ನೆಸ್ ಮಾಡ್ತಿದ್ರ ಮ್ಯಾಗ ಕಸ್ಟಮರ್ ಜೊತೆ ಹೆಂಗೆ ನಡ್ಕೋಬೇಕು ಅನ್ನೋದಿಲ್ಲ. ಏನಾದ್ರು ಪ್ರಾಬ್ಲಮ್ ಕಸ್ಟಮರ್ ಏನೋ ಪ್ರಾಬ್ಲಮ್ ತೊಗೊಂಬಂದಾರ ಅಂದ್ರೆ ಅದನ್ನು ಸಾಲ್ವ್ ಮಾಡಬೇಕು, ಹೆಂಗೆ ಸಾಲ್ವ್ ಮಾಡ್ಕೊಡ್ಬೇಕು ಆ ಪ್ರಾಬ್ಲಮ್ ಅನ್ನೋದು ಕಾಮನ್ ಸೆನ್ಸ್ ಇಲ್ಲ. ಬ್ಲಾಕ್ ಮಾಡ್ಕೊಂಡ್ಬಿಟ್ಟು ಹೋಗ್ಬಿಟ್ರೆ ಮುಗಿದು ಹೋತು. ಕಸ್ಟಮರ್ ಇಲ್ಲಿ ಏನಾರು ಯಾಕೆ ಆಗೋಲ್ರಕ್ಕ, ಬ್ಲಾಕ್ ಮಾಡ್ಕೊಂಡ್ಬಿಡು ಅಕೌಂಟ್. ಆ್ಯಂಡ್ ಫ್ರೆಂಡ್ಸ್, ಇನ್ನೊಂದು ಅಬ್ಸರ್ವ್ ಮಾಡ್ರಿ ಆಕಿನ ಬ್ಲಾಗ್ನಾಗ ಏನು ಅವ್ರಿಗೆ ಇವ್ರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಏನೋ ಬೈದ್ ಭಾಳ ವಿಡಿಯೋಗಳು ಹಾಕ್ಯಾಳ. ಸೊ ಅದ್ರೊಳಗೆ ನಾನು ಅಬ್ಸರ್ವ್ ಮಾಡಿದ್ದು, ಸೊ ನೀವು ಅಬ್ಸರ್ವ್ ಮಾಡ್ರಿ. ಸೊ ಅವ್ರು ಹಿಂಗೆ ಅಂದಾರ, ಇವ್ರು ಹಿಂಗೆ ಅಂದಾರ, ಅವ್ರು ಬೈದಿರೋದನ್ನ ಹೇಳ್ತಾಳ ಹೊರತು ಅವರು ಹಂಗೆ ಬೈಯಕ್ಕೆ ಕಾರಣ ಏನು, ಇಕ್ಕಿ ಏನು ಮಾಡಿರೋದಕ್ಕೆ ಅವ್ರು ಹಂಗತ್ತೆ ಬೈದಿರ್ತಾರ ಅದನ್ನ ಒಟ್ಟು ಹೇಳಂಗಿಲ್ಲ. ಅದೊಂದು ಅಬ್ಸರ್ವ್ ಮಾಡ್ರಿ. ಯಾರಾದರೂ ಸುಮ್ಮನೆ ಏನಾದರೂ ಬೈತಾರ? ಸೊ ಅದೊಂದು ಅಬ್ಸರ್ವ್ ಮಾಡ್ರಿ. ಈಗೂ ಅಷ್ಟೇ, ಯಾಕಂದ್ರೆ ನನಗಿದು ಅನುಭವ ಆಗಿರೋದನ್ನ ನಾನು ಅಬ್ಸರ್ವ್ ಮಾಡೀನಿ. ಈಗ ವಿಡಿಯೋ ಒಳಗೆ ನಾನು ಬೈಯಕ್ಕಂತಾಳ ಹೊರತು ಅದು ಯಾಕೆ ಬೈಯಕ್ಕಂತಾಳ ಅದ್ರೊಳಗೆ ಹೇಳಿಲ್ಲ. ಸೀರೆ ಲೆಂತ್ ಕಮ್ಮಿ ಬಂದೈತಿ, ಕಸ್ಟಮರ್ ಹಿಂಗೆ ಕೇಳ್ಯಾರ ಅದಕ್ಕೆ ಹಿಂಗೆ ಬೈಯಾಕತ್ತೀನಿ, ಅದನ್ನೇನು ಹೇಳಾಕತ್ತಿಲ್ಲ. ಸೀರೆ ವಿಷಯ ನಾನು ಹೆದರ್ಕೊಂಡು ವಿಡಿಯೋ ಡಿಲೀಟ್ ಮಾಡೀನಿ. ನನ್ನ ಕಂಡೀಷನ್ಕ ಅವ್ರು ಒಪ್ಕೊಂಡಿರೋದಕ್ಕೆ ನಾನು ವಿಡಿಯೋ ಡಿಲೀಟ್ ಮಾಡೀನಿ. ನಾನು ವಿಡಿಯೋ ಡಿಲೀಟ್ ಮಾಡಬೇಕು ಅಂತಂದ್ರೆ ನೀವು ಸೀರೆ ರಿಟರ್ನ್ ತೊಗೊಂಡ್ರೆ ನಾನು ವಿಡಿಯೋ ಡಿಲೀಟ್ ಮಾಡ್ತೀನಿ. ಈ ಕಂಡೀಷನ್ ಹಾಕಿದೆ, ನನ್ನ ಕಂಡೀಷನ್ಗೆ ಒಪ್ಕೊಂಡ್ರು ವಿಡಿಯೋ ಡಿಲೀಟ್ ಮಾಡಿದೆ. ಇದನ್ನ ಹೇಳಾಕತ್ತಿಲ್ಲ, ನಾನು ಹೆದರ್ಕೊಂಡು ವಿಡಿಯೋ ಡಿಲೀಟ್ ಮಾಡಿದೆ. ಚಿಟ್ಕೆ ಹೊಡೆದಲ್ಲ 5 ಮಿನಿಟಲ್ಲಿ ವಿಡಿಯೋ ಡಿಲೀಟ್ ಆಯ್ತು. ಏನು ಚಿಟ್ಕೆ ಹೊಡಿತಾಳ, ತನಗೊಬ್ಬಕಿಗೆ ಬಿಲ್ಡಪ್ ಕೊಡಕ್ಕೆ ಬರ್ತೈತಿ. ಬಿಲ್ಡಪ್ ಅಂಕರ ಅಕ್ಕೇನು ಅಷ್ಟಿಷ್ಟು ಕೊಡಂಗಿಲ್ಲ ಫ್ರೆಂಡ್ಸ್. ಸುಳ್ಳು ಅಂಕರ ಹೇಳ್ತಾಳ ಅಷ್ಟಿಷ್ಟು ಸುಳ್ಳು ಹೇಳಂಗಿಲ್ಲ. ನಾನು ನೆಕ್ಸ್ಟ್ ಇಲ್ಲೊಂದು ಸರ್ಯಾಗಿ ಉತ್ತರ ಕೊಟ್ಟಾರ ನೋಡ್ರಿ. ನನ್ನ ಬಟ್ಟೆ ಕ್ವಾಲಿಟಿ ಬಗ್ಗೆ ಮಾತಾಡಲ್ಲ, ಅವಳೇ ಪ್ರಮೋಷನ್ಗೆ ಬಂದಿರೋ ಬಟ್ಟೆ ಹಾಕ್ತಾಳೆ, ಇನ್ನೊಬ್ರ ಬಟ್ಟೆ ಬಗ್ಗೆ ಕ್ವಾಲಿಟಿ ಬಗ್ಗೆ ಮಾತಾಡ್ತಾಳೆ. ನೀನ ಪ್ರಮೋಷನ್ಗೆ ಬಂದಿರೋ ಬಿಟ್ಟಿ ಪ್ರಮೋಷನ್ ಬಂದಿರೋ ಬಟ್ಟೆಗಳನ್ನ ಹಾಕೊಂಡು ಮೆರಿತಿ, ಮತ್ತು ನನಗೆ ಬಂದು ಹೇಳ್ತಿ ಅವು ಭಾರಿ ಕ್ವಾಲಿಟಿ ಇರ್ತಾವ ನಿನಗೆ. ನನ್ನ ಬಟ್ಟೆ ಕ್ವಾಲಿಟಿ ಬಗ್ಗೆ ಮಾತಾಡೋಕೆ ನೀನು ಯಾವಳು? ನಿನ್ನ ಹತ್ರ ನಾನು ಸೀರೆ ತೊಗೊಂಡಿನಿ, ಆ ಸೀರೆ ರಿವ್ಯೂ ಕೊಡೋ ರೈಟ್ಸ್ ನನಗೈತಿ ನನ್ನ ಕಸ್ಟಮರ್ ಆಗಿ. ನಾನು ಹಾಕಿರೋ ಬಟ್ಟೆ ಕ್ವಾಲಿಟಿ ಬಗ್ಗೆ ಮಾತಾಡೋಕೆ ನೀನು ಯಾವಳು? ನಾನು ಫುಟ್ಪಾತ್ ನನ್ನ ಬಟ್ಟೆರ ಹಾಕ್ಕೊಂತೀನಿ, ಬ್ರ್ಯಾಂಡೆಡ್ ಬಟ್ಟೆರ ಹಾಕ್ಕೊಂತೀನಿ. ಅದನ್ನ ಕಟ್ಕೊಂಡು ನಿನಗೇನಾಗಬೇಕು? ನೀ ಏನಾರು ತಂದು ಕೊಡ್ತೀನಿ ನನಗೆ? ಅರ್ಬಿ ಬಟ್ಟೆ ತಂದು ಕೊಡ್ತೀನಿ ನನಗೆ? ಆ್ಯಂಡ್ ಇಲ್ಲೊಂದು ಕಮೆಂಟ್, ಅಕ್ಕ ಯಾರ ಮಾತಿಗೂ ತಲೆ ಕೆಡ್ಸ್ಕೋಬೇಡಿ, ನಾವು ನಿಮಗೆ ಸಪೋರ್ಟ್ ಅದೀವಿ, ಆರಾಮಾಗಿರಿ ಅಕ್ಕ, ಬಿ ಹ್ಯಾಪಿ ಅಂತಂದು. ಸೊ ಸಪೋರ್ಟ್ ಮಾಡಿರಿ. ವಿಜಯಲಕ್ಷ್ಮಿ ಅಂತೇಳಿ ಇವ್ರ ಹೆಸರು. ಸೊ ಇಲ್ಲೊಂದು ಕಮೆಂಟ್ ಅಕ್ಕಾರ ಭಾರಿ ಮಸ್ತ್ ಹಾಕ್ಯಾರ ನೋಡ್ರಿ ಸುಮಾನ್ ಅವರು. ಐ ಎಮ್ ಆಲ್ಸೋ ಉತ್ತರ ಕರ್ನಾಟಕ, ಚಂದ ಹೇಳಿದ್ರಿ ಅಕ್ಕಿ, ಬೈದಾಳ ಅಂತ ನೀವು ಕೆಟ್ಟ ಶಬ್ದ ಯೂಸ್ ಮಾಡಿಲ್ಲ, ಗ್ರೇಟ್ ಅಕ್ಕಿ, ಎಂತಕ್ಕಿ ಅಂತ ಇದ್ರಾಗ ಗೊತ್ತಾಗೈತಿ, ಅದಕ್ಕೆ ಬಂದು ಬಳಗ ಎಲ್ಲ ಕಳ್ಕೊಂಡು ಕುಂತಾಳ ಅಂತಂದು. ಸೊ ಹಿಂಗೆಲ್ಲ ಬೈಕೊಂಡು ಹೋದ್ರೆ ಯಾರಾದ್ರ ಏನಾಗಿ ಎಲ್ಲರೂ ದೂರನ ಆಗ್ತಾರೆ, ಅಂತಾರನ್ನ ಯಾರು ಹಚ್ಕೊಳಂಗಿಲ್ಲ. ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ನಮ್ಮ ಅರಿಗಿನ ಸಿಡಿದಂತಾರಲ್ಲ, ಅಂಥರಿಂದ ದೂರನ ಇರ್ತಾರ. ಸೊ ಅಕ್ಕಿ ಬೈದಾಳ ಅಂತಂದು ಅಕ್ಕಿನಂಗ ನಾವು ಬೈದು ನಮ್ಮ ಬಾಯಿ ಹೊಲಸು ಮಾಡ್ಕೊಂಡು ಬೇಡ. ಇದು ಸೋಷಿಯಲ್ ಮೀಡಿಯಾ, ಎಷ್ಟು ಮಾತಾಡಬೇಕು ಅಷ್ಟು ಲಿಮಿಟ್ ಒಳಗೆ ಮಾತಾಡಿದ್ರತ ಅಂತಂದು ಮಾತಾಡಿ ಹಾಕಿವಿ. ಅಕ್ಕಿನ ನಮ್ಮ ಮಕ್ಳಿಗೆ ಶಾಪ ಹಾಕ್ಯಾಳ ಅಂತಂದ್ರೂ ನಾವು ಅಕ್ಕಿನ ಮಕ್ಳಿಗೆ ಪಾಪ ಆ ಮಕ್ಳು ಏನು ಮಾಡ್ರ ಅಂತಂದು ಆ ಮಕ್ಕಳಿಗೆ ಶಾಪ ಹತ್ತಬಾರ್ದು ಅಂತಂದು ನಾವು ಅಂದ್ಕೊಂಡಿವಿ. ಬಟ್ ಆದ್ರೆ ಏನಂದ್ರೆ ಅವ್ರಿಬ್ರು ಗಂಡ ಅಂತ ಅವ್ರು ಮಾಡಿದ ತಪ್ಪಿಗೆ ಶಿಕ್ಷೆ ಆಗಬೇಕು. ಸಾರಿ ವಿಡಿಯೋ ಹಾಕಲೇಬೇಕು. ಸಾರಿ ವಿಡಿಯೋ ಹಾಕೋರ್ಗೂ ಬಿಡೋಂಗಿಲ್ಲ. ವಿಡಿಯೋಗಳನ್ನ ಡಿಲೀಟ್ ಮಾಡಬೇಕು. ನನ್ನ ಬಗ್ಗೆ ಏನು ಬೈಕೊಂಡೇನು ವಿಡಿಯೋಗಳನ್ನ ಮಾಡ್ಯಾಳಲ್ಲ, ಮಾಡಿರೋ ವಿಡಿಯೋಗಳನ್ನೆಲ್ಲ ಡಿಲೀಟ್ ಮಾಡಬೇಕು. ಡಿಲೀಟ್ ಮಾಡಿ ಸಾರಿ ಅಂತಂದು ಪ್ರತಿಯೊಂದಕ್ಕೂ ಸಾರಿ ಕೇಳಬೇಕು. ನನಗೆ ಬೈದಿರೋದಕ್ಕೆ ಕೇಳಬೇಕು, ನನ್ನ ಗಂಡಗೆ ಬೈದಿರೋದಕ್ಕೆ ಕೇಳಬೇಕು, ನನ್ನ ಮಕ್ಕಳಿಗೆ. ಆಮೇಲೆ ವಯಸ್ಸಾದ ಅಜ್ಜಿ ಅದರ ಕತ್ತೆ ಎಷ್ಟು ವಯಸ್ಸು ಅಂತಂದು ಏನು ಹೇಳಲ್ಲ. ಸೊ ಹಿರಿಯರಿಗೆ ಕ್ಷಮೆ ಕೇಳಬೇಕು. ದೊಡ್ಡ ಯೂಟ್ಯೂಬರ್ ಚಿಕ್ಕ ಯೂಟ್ಯೂಬರ್ ಅಂತಂದು ಅಲ್ಲಿ ಲೆವೆಲ್ ಇದು ಮಾಡ್ಯಾಳ. ಸೊ ಚಿಕ್ಕ ಯೂಟ್ಯೂಬರ್ಸ್ಗೂ ಕ್ಷಮೆ ಕೇಳಬೇಕು. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಕ್ಷಮೆ ಕೇಳಬೇಕು. ನಮ್ಮ ಭಾಷೆ ಬಗ್ಗೆ ಏನು ವ್ಯಂಗ್ಯ ಮಾಡ್ಯಾಳಲ್ಲ ಉತ್ತರ ಕರ್ನಾಟಕ ಲ್ಯಾಂಗ್ವೇಜು, ಸೊ ಅದಕ್ಕೆ ಇವೆಲ್ಲದಕ್ಕೂ ಕ್ಷಮೆ ಕೇಳಬೇಕು. ಕೇಳಲ್ಲ ಅಂದ್ರೆ ಬಿಡಂಗಿಲ್ಲ ನಾನು.
ಆ್ಯಂಡ್ ಇಲ್ಲಿ ಅಂಜನನ್ನವ್ರನ್ನು ಕಮೆಂಟ್ ಹಾಕ್ಯಾರ, ನಾನು ಕೂಡ ಅವಳ ಹತ್ರ ಸ್ಯಾರಿ ತೊಗೊಂಡು ಮೋಸ ಹೋಗಿದ್ದೇನೆ, ರಿಟರ್ನ್ ತಗೊಳ್ಳಿ ಅಂದರೆ ಬಡ್ಕೊತಾಳೆ ಅಂತೇಳಿ. ರಿಟರ್ನ್ ತಗೊಳ್ಳಿ ಅಂದ್ರೆ ಆಕಿ ಸೀರೆ ಅಂಥವು ಕೊಟ್ಟರು ನಾವು ಗಪ್ ಚುಪ್ ಇಟ್ಕೊ ಕುಂದ್ರಬೇಕ್ರಿ, ಅಂಥ ಮೈಂಡ್ನ್ಯಾಗ ಅದಾಳ ಆಕಿ ಅಂಥವು ಸೀರೆ ಕೊಟ್ಟರು ಏ ಭಾರಿ ಐತವ ಚಲೋ ಐತಿ ನಿನ್ನ ಸೀರೆ ಅಂತಂದು ಹೊಗಳಿ ಆಕಿನ ಅಟ್ಟಕ್ಕೆ ಕುಂದರ್ಸಿ ಹೇಳ್ಬೇಕು. ನಾವು ಇದ್ದಿದ್ದನ್ನ ಇದ್ದಂಗನ ಹೇಳ್ತೇವಲ್ಲ, ಅದಕ್ಕೆ ಉರಿ ಹತ್ತಿ ಬಿಡ್ತದೆ ಆಕಿಗೆ. ಅದಕ್ಕೆ ಹಂಗತ್ರ ರಿಯಾಕ್ಟ್ ಮಾಡಿ ಆಕಿನ ಇದ್ದಿದ್ದಂಗೆ ಅಷ್ಟು ಫುಲ್ ಎಕ್ಸ್ಪ್ಲೇನ್ ಮಾಡಿನಲ್ಲ ಆಕಿ ಮಾತಾಡಿದ ರೀತಿ ನೀತಿ ಎಲ್ಲ ಹೆಂಗೆ ಮಾತಾಡ್ಯಾಳ ಅಂತಂದು. ಇನ್ನೊಂದು ವಾಟ್ಸಪ್ಪಿಗೆ ವಾಯ್ಸ್ ಮೆಸೇಜ್ ಕಳ್ಸ್ಯಾಳ, ಅದನ್ನು ವಾಯ್ಸ್ ಮೆಸೇಜ್ ಕಳ್ಸಿರಿ ಇನ್ನೂ ಏನಂತೀರಿ ಏನು ಹೆಂಗೆ ಬೇಕು ಹಂಗೆ ಮಾತಾಡ್ಯಾಳ. ಅದ್ರಾಗೂ ಬೆದರಿಕೆ ಧಮಕಿ ಹಾಕ್ಯಾಳ. ಅದ್ರಾಗೂ ಒಟ್ಟು ಫೋನ್ ಮಾಡೋದು ಫೋನ್ ಮಾಡಿ ಧಮಕಿ ಹಾಕೋದು, ಹಿಂಗೆ ರೌಡಿಸಮ್ ಮಾಡಕ್ಕಂತಾರ ಗಂಡ ಹೆಂಡತಿ. ಇವ್ರೇನು ಬಿಸ್ನೆಸ್ ಮಾಡಕ್ಕಂತಿಲ್ಲ, ಯೂಟ್ಯೂಬ್ನ್ಯಾಗ ಒಂದು ಒಳ್ಳೆ ಸಂದೇಶ ಕೊಡಕ್ಕಂತಿಲ್ಲ. ಯೂಟ್ಯೂಬ್ನ್ಯಾಗೂ ಮಂದಿಗೆ ಕೆಟ್ಟ ಸಂದೇಶ ಕೊಡೋದು, ಜಗಳ ಮಾಡೋದು, ಅವ್ರಿಗೆ ಹಂಗೆ ಬೈದ್ನೆ ಇವ್ರಿಗೆ ಹಿಂಗೆ ಬೈದ್ನೆ, ಯೂಟ್ಯೂಬ್ನಾಗ ಇಂಥ ವಿಡಿಯೋ ಹಾಕೋದು, ಬಿಸ್ನೆಸ್ನ್ಯಾಗ ಇಂಥದ್ದು ಮಾಡೋದು, ರೌಡಿಸಮ್ ಮಾಡಕ್ಕಂತಾರ. ಆ್ಯಂಡ್ ಸುಮಾರು ವ್ಯೂವರ್ಸ್ ಆಕಿ ಬೈದಿರೋ ವಿಡಿಯೋಕ್ಕೆಲ್ಲ ನನಗೊಂದಷ್ಟು ಸಜೆಸ್ಟೂ ಮಾಡಿರಿ. ಅವಳ ಮೇಲೆ ಮಾನನಷ್ಟ ಮೊಕದ್ದಮೆ ದಾಖಲು ಮಾಡಿ ಅಂತಂದು ನನಗೆಲ್ಲ ಸಜೆಸ್ಟ್ ಮಾಡಿರಿ. ಕನ್ಸ್ಯೂಮರ್ ಕೇಸ್ ಹಾಕ್ರಿ ಅಂತಾನು ಹೇಳಿರಿ. ಸೊ ಯಾರ್ಯಾರೆಲ್ಲ ನನಗೆ ಇಷ್ಟೆಲ್ಲ ಸಪೋರ್ಟಿವ್ ಆಗಿ ನಿಂತು ನನಗೆ ಸಜೆಷನ್ ಎಲ್ಲ ಕೊಡ್ತಿರಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಜನ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ನಾನು ನಿಜ ಅನ್ಕೊಂಡಿರಲಿಲ್ಲ ಫ್ರೆಂಡ್ಸ್, ಹೇಳೋಕ್ಕೂ ಆಗಲ್ಲ, ನಾನು ಊಹೆನೂ ಮಾಡಿರಲಿಲ್ಲ ಇಷ್ಟು ಜನ ನನಗೆ ಸಪೋರ್ಟ್ ಮಾಡ್ತೀರಿ ಅಂತೇಳಿ. ಸೊ ಈ ವ್ಲಾಗ್ ಭಾಳ ಲೆಂತಿ ಆಯಿತು ಏನೋ. ಸೊ ಓಕೆ ಫ್ರೆಂಡ್ಸ್, ಇಷ್ಟ ನೋಡ್ರಿ ಏನೇನಾಗೈತಿ ಅಂತೇಳಿ ಆಲ್ರೆಡಿ ನಿಮ್ಮ ನೋಡ್ತಿರೋಂಥ ವ್ಯೂವರ್ಸ್ ಗೊತ್ತಿರ್ತೈತಿ. ಸೊ ಈ ವ್ಲಾಗ್ ಮಾಡಿದ ಉದ್ದೇಶ ಏನಪ್ಪ ಅಂತ ಅಂದ್ರೆ ನನ್ನ ಪರವಾಗಿ ಯಾರೆಲ್ಲ ಕಮೆಂಟ್ ಹಾಕಿರಲ್ಲ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಆ್ಯಂಡ್ ಯೂಟ್ಯೂಬ್ಗೂ ಯಾರೆಲ್ಲ ವಿಡಿಯೋಸ್ ಮಾಡಿ ಹಾಕಕ್ಕಂತೀರಿ, ವಾಯ್ಸ್ ರೇಸ್ ಮಾಡಕ್ಕಂತೀರಿ ಇದ್ರ ವಿರುದ್ಧ, ಸೊ ಅವ್ರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಯಾಕಂದ್ರೆ ಇಲ್ಲಿ ಅನ್ಯಾಯ ನಡೆಯಕ್ಕಂತೈತಿ. ಸೊ ಹಾಗಾಗಿ ಅನ್ಯಾಯದ ವಿರುದ್ಧ ವಾಯ್ಸ್ ರೇಸ್ ಮಾಡಕ್ಕಂತಾರ, ನ್ಯಾಯದ ಪರ ನಿಲ್ಲಕ್ಕಂತಾರ ಜನ. ಇದು ಸೀರೆ ವಿಷಯವಾಗಿ ಏನಾರು ಯಾಕಿರಲ್ದಾಕ್ರಿ, ಅದ್ರ ಸೋಷಿಯಲ್ ಮೀಡಿಯಾದಾಗ ಒಬ್ರು ಕಸ್ಟಮರ್ಗೆ ಆ ರೀತಿ ಮಾತಾಡೋದು ಭಾಳ ಅಂದ್ರೆ ಭಾಳ ರಾಂಗ್ ಐತಿ. ಅಷ್ಟಿಷ್ಟಲ್ಲ, ಕಾನೂನ ಕೈಗೆ ತೊಗೊಂಡಾಳಕಿ. ಸೊ ಅದು ಸೈಬರ್ ಇದ್ರ ಪ್ರಕಾರ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ದಾಗ ಹಂಗೆ ಬೈಯೋದು ರಾಂಗ್ ಐತಿ. ಕಂಪ್ಲೇಂಟ್ ಆದ್ರಕಿನ ಮ್ಯಾಗ 2 ವರ್ಷ ಜೈಲ್ ಶಿಕ್ಷೆ ಆಗುತ್ತಂತ ನೆನಪಿಟ್ಕೊ ಈ ಪಾಯಿಂಟ್. ವಿಷಯ ಏನಾರ ಯಾಕಿರೋಲ್ದಕ್ಕದು, ಆದ್ರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ದಾಗ ಬ್ಯಾಡ್ ವರ್ಡ್ಸ್, ವಲ್ಗರ್ ಲ್ಯಾಂಗ್ವೇಜ್, ಇವೇನು ಡಿಫಾಮೇಷನ್ ಕೇಸ್ ಏನು ಹಾಕ್ತಿವಲ್ಲ, ಸೊ ಆ ರೂಲ್ಸ್ ಪ್ರಕಾರ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ದಾಗ ವಲ್ಗರ್ ಲ್ಯಾಂಗ್ವೇಜ್, ಕೆಟ್ಟ ಪದ ಬಳಕೆ ಮಾಡಂಗಿಲ್ಲ, ಅವೆಚ್ಚ ಪದಗಳಲ್ಲಿ ಬೈಯಂಗಿಲ್ಲ ಯಾರಿಗೂ. ಸೈಬರ್ ರೂಲ್ಸ್ ಇದು. ಸೊ ಇದು ಆಕಿ ಗೊತ್ತಿಲ್ಲ ಅಂತಂದು ಕಾಣತ್ತ. ಮತ್ತು ದೊಡ್ಡ ಯೂಟ್ಯೂಬರ್ ಮತ್ತು ನನಗೆ ಹೇಳ್ತಾಳ ಬಂದು, ಮೊದಲು ನೀ ನೆಟ್ಟಾಗಿರು ಯಾವ ನೀ ಕಲ್ಕೋ, ಮೊದಲು ನೀ ರೂಲ್ಸ್ ತಿಳ್ಕೊ, ಹಿಕ್ಕಟ್ಟು ಬಂದು ನನಗೆ ಹೇಳು. ಒಂದು ವಯಸ್ಸಿಗೆ ಮರ್ಯಾದೆ ಕೊಡಲ್ಲ, ದೊಡ್ಡವರು ಸಣ್ಣವರು ಅನ್ನೋದು ಎಲ್ಲ ಮೂರು ಬಿಟ್ಟು ನಿಂತು ಬಿಟ್ಟು ಒಂದು ಸೀರೆ ವಿಷಯ ಹೋಗಿ ಮಕ್ಕಳಿಂದ ಹಿಡಿದು ನನಗೆ ಬೈದು ನನ್ನ ಗಂಡಗನ ಆ್ಯಂಡ್ ನಾನು ಹಾಕಿರೋ ಬಟ್ಟೆ ಬಗ್ಗೆ, ನಮ್ಮ ಭಾಷೆ ಬಗ್ಗೆ ಎಲ್ಲ ವ್ಯಂಗ್ಯ ಮಾಡಿ, ಮತ್ತು ಇಲ್ಲಿ ನೋಡ್ರಲ್ಲ ಅಲ್ಲಿ ನೋಡ್ರಲ್ಲ ಅಂತ ಹಿಂಗೆ ವ್ಯಂಗ್ಯ ಮಾಡಿ ಕನ್ನಡ ಚಾನಲ್ ಅಂತೇಳಿ ಇಟ್ಕೊಂಡಾಳ. ಕನ್ನಡ ಸರಿಯಾಗಿ ಮಾತಾಡಂಗಿಲ್ಲ ಅಂತೇಳಿ. ನೀ ಮೊದಲು ಕನ್ನಡ ಕಲಿ. ಕನ್ನಡ ಲ್ಯಾಂಗ್ವೇಜ್ ಒಳಗೆ ಎಷ್ಟು ನಮೂನೆ ಕನ್ನಡಗಳು ಅದಾವಂತ ನೀ ತಿಳ್ಕೊ ಫಸ್ಟ್. ಬೆಂಗಳೂರು ಕನ್ನಡ ಒಂದೇ ಇರಂಗಿಲ್ಲ, ಉತ್ತರ ಕರ್ನಾಟಕ ಕನ್ನಡ ಬೇರೆ ಥರ ಇರ್ತೈತಿ. ಬೆಂಗಳೂರು ಸೈಡ್ ಅವ್ರು ಮಾತಾಡುವಂಥ ರೀತಿ ಬೇರೆ ಕನ್ನಡ ಇರ್ತೈತಿ. ಇನ್ನು ಮಂಡ್ಯ ಸೈಡ್ ಆ ಸೈಡ್ ಹೋದ್ರೆ ಆ ಸೈಡ್ ಆ ಕನ್ನಡ ಬೇರೆ ರೀತಿ ಇರ್ತೈತಿ. ಇನ್ನು ಮಂಗಳೂರು ಸೈಡ್ ಆ ಸೈಡ್ ಬೇರೆ ಕನ್ನಡ ಇರ್ತೈತಿ. ಕನ್ನಡ ಲ್ಯಾಂಗ್ವೇಜ್ ಒಳಗೆ ಎಷ್ಟು ಥರ ಕನ್ನಡ ಇಲ್ಲ. ಉತ್ತರ ಕರ್ನಾಟಕ ಹಳ್ಳಿ ಸೈಡ್ ಕನ್ನಡ ಇದು. ಮೊದಲು ಕಲ್ಕೊ, ನೀ ತಿಳ್ಕೊ. ಕರ್ನಾಟಕದೊಳಗೆ ಕನ್ನಡ ಎಷ್ಟು ಥರ ಲ್ಯಾಂಗ್ವೇಜ್ ಅದಾವಂತ ಹೇಳಿ ಅದು ನಿನಗೆ ಗೊತ್ತಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗತ್ತ. ಸೊ ಓಕೆ ಫ್ರೆಂಡ್ಸ್, ನಾನಂಕರ ಹೆಚ್ಚಿಗೆ ಮಾತಾಡಕ್ಕೆ ಹೋಗಂಗಿಲ್ಲ. ಸೊ ನನಗಂಕರ ಅಕ್ಕಿನ ಥರ ವರ್ಡ್ಸ್ ಯೂಸ್ ಮಾಡಿ ಬೈಯಾಕಂಕರ ಲೈಫ್ನಾಗ ನನಗೆ ಬರಂಗಿಲ್ಲ. ಸೊ ಇಷ್ಟ ನೋಡ್ರಿ, ಯಾರೆಲ್ಲ ತುಂಬ ಜನ ಯೂಟ್ಯೂಬರ್ಸ್ ಎಲ್ಲ ಇದ್ರ ಬಗ್ಗೆ ಎಲ್ಲ ವಾಯ್ಸ್ ರೇಸ್ ಮಾಡಿ ಮಾತಾಡಿದ್ರಲ್ಲ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕಾಗಿತ್ತು. ಸೊ ಈ ವಿಡಿಯೋ ಮಾಡಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋನು. ನನ್ನ ಪರವಾಗಿ ಯಾರೆಲ್ಲ ಕಮೆಂಟ್ ಹಾಕಿರಲ್ಲ, ಯಾರೆಲ್ಲ ಧೈರ್ಯ ತುಂಬಿರಲ್ಲ, ಸೊ ಅವರೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂಥೇಳಿ ಈ ವಿಡಿಯೋ ಮಾಡಿದ ಉದ್ದೇಶ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಟೈಮ್ನಾಗ ನಿಮ್ಮೆಲ್ಲರ ಕಮೆಂಟ್ಗಳು, ನಿಮ್ಮೆಲ್ಲರ ವೀಡಿಯೋಸ್ಗಳು ನನಗೆ ಭಾಳ ಧೈರ್ಯ ತುಂಬಿದ್ವು ಅಂತಂದು ಹೇಳ್ಬೋದು. ಸೊ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೆ ಫ್ರೆಂಡ್ಸ್. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.